ಸಮಾಜ ಸೇವೆ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಅಧಿಕಾರ ಬೇಕಂತೇನಿರಲ್ಲ. ಯಾವುದಾದ್ರೂ ಒಂದು ರಾಜಕೀಯ ಬಲ ಇದ್ದಾಗ ಅಂತಹ ಅವರ ಬೇಡಿಕೆಗಳಿಗೆ ನಾನು ಸ್ಪಂದನೆ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ವಿಚಾರದಲ್ಲಿ ನಾನು ರಾಜಕೀಯ ಬರ್ಲಿಕ್ಕೆ ಪ್ರಾರಂಭ ಮಾಡಿದೆ. 2028ರಲ್ಲೂ ಕಾಂಗ್ರೆಸ್ ಟಿಕೆಟ್ ಬೇಡ್ತೀರಾ? ನಿಜವಾಗಿ ಖಂಡಿತವಾಗಿಯೂ ನಾನು ಅದರ ಅಪೇಕ್ಷೆ ಇಲ್ಲಿದ್ದೀನಿ. ಆದ್ರೆ ಈ ಬಾರಿ ನನಗೆ ಖಂಡಿತವಾಗಿಯೂ ಭರವಸೆ ಇದೆ. ಪಕ್ಷದ ವರಿಷ್ಠರು ಈ ಸಂಘಟನೆಯನ್ನ ನೋಡಿ ನನಗೆ ಆಶೀರ್ವಾದ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಅನಾರೋಗ್ಯ ಪೀಡಿತರಾದಂತಹ ವ್ಯಕ್ತಿಗಳಿಗೆ ಉಚಿತವಾದ ಮತ್ತು ಅತ್ಯಂತ ಸೂಕ್ತ ಚಿಕಿತ್ಸೆನ ನೀಡುವಂತ ವ್ಯವಸ್ಥೆ ಮಾಡಬೇಕು ಅನ್ನೋದು ನನ್ನ ಆಸೆ. ಸರ್ಕಾರ ಇರುವುದೇ ಬಡವರಿಗಾಗಿ, ದೀನ ದುರ್ಬಲರಿಗಾಗಿ. ಅವರಿಗೆ ಅನುಕೂಲವಾಗುವಂತ ಕಾರ್ಯವನ್ನು ಮಾಡಿ ತದನಂತರ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಫಸ್ಟ್ ಬಡವರು ಉದ್ಧಾರ ಆಗಬೇಕು, ಆಮೇಲೆ ಉಳಿದಂತ ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡ್ಕೋಬೇಕಾಗ್ತದೆ. ನೀರಾವರಿ ಸಮಸ್ಯೆಗಳನ್ನ ನಮ್ಮ ಭಾಗದ ಜನರು ಬಹಳಷ್ಟು ಅನುಭವಿಸ್ತಾರೆ. ಬೇರೆ ಕಡೆ ಎಲ್ಲ ಕೆರೆಗಳು ತುಂಬಿ ಅಂತರ್ಜಲ ಮಟ್ಟ ಹೆಚ್ಚಾಗಿ ಕೃಷಿಕರಿಗೆ ಬಹಳಷ್ಟು ಅನುಕೂಲ ಆಗೈತಿ. ಬಟ್ ದೇವರಪುರಿ ಮತಕ್ಷೇತ್ರದ ಸಾಕಷ್ಟು ಕೆರೆಗಳು ಇನ್ನು ಬರಿದಾಗಿದ್ದಾವೆ. ಕುಡಿಯುವ ನೀರಿಗೂ ದೊಡ್ಡ ಸಮಸ್ಯೆ ಇದೆ. ಸದ್ಯಕ್ಕಿರ್ತಕ್ಕಂತ ಜೆಡಿಎಸ್ ನ ಶಾಸಕರಾದಂತ ರಾಜುಗೌಡ ಕೆಲಸ ಮಾಡ್ತಾ ಇದಾರೆ ಸರ್, ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅವರ ಕಾರ್ಯವೈಖರಿ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಅಲ್ಲ, ಇನ್ನೂ ಇದು ಪ್ರಾರಂಭ ಹಂತದಲ್ಲಿರೋದು. ಅವರು ಹೊಸದಾಗಿ ಬಂದಂತ ಶಾಸಕ 2 ವರ್ಷ ಆಯ್ತು ಸರ್. ಅಲ್ಲ, ಸರಿ, ಅದು ಕಣ್ಣಿಗೆ ಕಾಣುವಂತ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದನ್ನ ನಾವು ನೋಡ್ತಾ ಇದೀವಿ. ಅವರ ವೈಯಕ್ತಿಕ ಬೆಳವಣಿಗೆಯಲ್ಲಿ ಸಹ ನಾವು ಕಾಣ್ತಾ ಇದೀವಿ ಎಷ್ಟೊಂದು ಅನುದಾನ ಬರ್ತಾ ಇದೆ ಅಂತ ಹೇಳಿ, ಅಲ್ವಾ? ವೈಯಕ್ತಿಕ ಬೆಳವಣಿಗೆ ಅಂದ್ರೆ ಸರ್, ಅಂದ್ರೆ ಈಗ ಅನುದಾನ ಬರದೇನೆ ಒಬ್ರು ಯಾವ ರೀತಿ ನಾವು, ನಮಗೆಲ್ಲ ಗೊತ್ತಾಗೋದು, ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ. ನಾನು ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಆ ರೀತಿ ಅನುದಾನನೇ ಬರದೇ ಇದ್ದಾಗ ನಾವು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ನಮ್ಮಲ್ಲಿ ಒಬ್ಬ ರೋಗಿ ಬಂದು ನನಗೆ ಎಂಜಿಯೋಪ್ಲಾಸ್ಟಿ ಮಾಡಿಸ್ಬೇಕು, ನನಗೆ 1.5 ಲಕ್ಷ ರೂಪಾಯಿ ಹೇಳ್ತಿದ್ದಾರೆ, ನಾನು ಹೇಗೆ ಮಾಡ್ಬೇಕು, ನಮ್ಗೆ ಆಗೋದಿಲ್ಲ ಅಂತ ಹೇಳಿದಾಗ ಅವ್ರ ಹತ್ರ BPL ಕಾರ್ಡ್ ಇರಲಿಲ್ಲ. ತಕ್ಷಣ ನಾವು ತಹಶೀಲ್ದಾರ್ಗೆ ಕಾಂಟ್ಯಾಕ್ಟ್ ಮಾಡಿ, ಈ ವ್ಯಕ್ತಿ ಬಹಳ ಬಡವನಾಗಿದ್ದಾನೆ, ಮತ್ತು ಅವ್ನು ಮೆಡಿಕಲ್ ಎಮರ್ಜೆನ್ಸಿ ಇದೆ, ಅವನ BPL ಕಾರ್ಡ್ ಮಾಡಿಕೊಡು ಅಂತಂದ್ರೆ ಅವರು ಮೆಡಿಕಲ್ ಎಮರ್ಜೆನ್ಸಿ ಇದರಲ್ಲಿ ಶೀಘ್ರದಲ್ಲಿ ಒಂದು BPL ಕಾರ್ಡ್ ಮಾಡಿಕೊಟ್ರು. ಆ BPL ಕಾರ್ಡ್ ತಗೊಂಡು ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಅವರಿಗೆ ಸಂಪೂರ್ಣ ಉಚಿತವಾದ ಚಿಕಿತ್ಸೆಯನ್ನ BLD ಆಸ್ಪತ್ರೆಯಿಂದ ನಾವು ಏರ್ಪಾಡು ಮಾಡಿಕೊಟ್ಟಿದ್ದೀವಿ. ತಮಗೆ ಆಶ್ಚರ್ಯ ಅನಿಸ್ಬೋದು, ಪ್ರತಿ ವಾರಕ್ಕೆ 6-7 ಬೈಪಾಸ್ ಸರ್ಜರಿ ಇವತ್ತು BLD ಆಸ್ಪತ್ರೆಯಲ್ಲಿ ಆಗ್ತಾ ಇದ್ದಾವೆ. ನಾನು ಖುದ್ದಾಗಿ ನಮ್ಮ ಕ್ಷೇತ್ರದ ಸುಮಾರು 10-12 ಜನರಿಗೆ ಸಂಪೂರ್ಣ ಉಚಿತವಾದ ತೆರೆದ ಹೃದಯ ಚಿಕಿತ್ಸೆಯನ್ನ ಮಾಡಿಸಿದ್ದೀವಿ. ಹಾಗೆ ಬಯಲು ಶೌಚ ಮುಕ್ತ ಗ್ರಾಮಗಳನ್ನ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಪ್ರಬಲವಾಗಿ ಈಗ ನಿರಂತರವಾಗಿ ನಾವು ಕಾರ್ಯನಿರ್ವಹಿಸಿ ಸಂಘಟನೆ ಮಾಡಿದ್ದೀವಿ. ಹಾಗಾಗಿ ನನಗೆ ಟಿಕೆಟ್ ನೀಡಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಸಂಬಂಧಪಟ್ಟಂತಹ ವರಿಷ್ಠರಿಗೆ ನಾನು ಹೋಗಿ ನನ್ನ ನಿರ್ಧಾರವನ್ನು ಅವರಿಗೆ ತಿಳಿಸ್ತೀನಿ. ರಾಜಕೀಯವಾಗಿ ರಾಜುಗೌಡರು ಜೆಡಿಎಸ್ ಅವ್ರನ್ನ ಬಿಟ್ಟರೆ, ನೀವು ಕಾಂಗ್ರೆಸ್ ಅವ್ರು ಬಿಟ್ಟರೆ, ರಾಜಕೀಯ ರಹಿತವಾಗಿ ತಮ್ಮಿಬ್ಬರ ಸ್ನೇಹ ಯಾವ ರೀತಿ ಇದೆ ಸರ್? ಅಂದ್ರೆ ಅವ್ರಿಗೆ ನೀವು ಯಾವ ಸಲಹೆ ಕೊಡ್ತೀರಿ ಸರ್? ನಮ್ಮ ಕ್ಷೇತ್ರಕ್ಕೆ ಈ ತರ ಆಗ್ಬೇಕು, ಈ ತರ ಮಾಡಿ ಅಂತ ಹೇಳ್ಬೇಕಾದಂತ ಸಲಹೆಗಳು ಯಾವ? ನಿರಂತರವಾಗಿ ಅವರು ಸರ್ಕಾರದ ಜೊತೆಗೆ ಸಂಪರ್ಕವನ್ನು ಸಾಧಿಸಿ ಸಂಬಂಧಪಟ್ಟ ಸಚಿವರನ್ನ ಕಂಡು ತಮಗೆ ಬೇಕಾಗಿರುವಂತಹ ಅನುದಾನವನ್ನು ತಂದು ಕೆಲಸ ಮಾಡುವ ಕೆಲಸ ಅವರದಾಗಬೇಕು. ಕುಡ್ಲಿಕ್ಕೆ ಬರಲದನ್ನ ನೆಲಡಬ್ಬನ ಹಾಗೆ ನಾವು ಕೆಲಸ ಮಾಡದೇನೆ ಸರ್ಕಾರದ ಮೇಲೆ ದೋಷ ಮಾಡೋದು ತಪ್ಪಾಗ್ತದೆ. ಈಗ ಜನ ಅಧಿಕಾರ ನಮಗೆ ಕೊಟ್ಟದರ ಮೇಲೆ ಅದನ್ನ ದುರ್ಬಳಕೆ ಮಾಡ್ಕೋಬೇಕು. ಸರ್ಕಾರದಲ್ಲಿ ಸಮರ್ಪಕವಾಗಿ ನಾವು ಅದನ್ನ ಅವರ ಮುಂದೆ ಇಡಬೇಕು ಮತ್ತು ಅನುದಾನ ತಂದು ಅಭಿವೃದ್ಧಿಯನ್ನು ಮಾಡಬೇಕು. ತಾವು 2028ರ ಟಿಕೆಟ್ ಹಾಕ್ರಿ, ಸಪೋಸ್ ನೀವು ದೇವರಿಪ್ಪರಿಗೆ ಮತಕ್ಷೇತ್ರದ ಶಾಸಕರಾಗಬೇಕಂತ ಕನಸು ಕಟ್ಕೊಂಡಿದ್ರಿ ಸರ್. ಆ ಕನಸು ಕಟ್ಕೊಂಡಾಗಲಿ ದೇವರಿಪ್ಪರಿಗೆ ಮತಕ್ಷೇತ್ರವನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಏನೆಲ್ಲ ಯೋಜನೆ ಇರಬೇಕು, ಮತ್ತೆ ಪ್ಲಾನ್ಸ್ ಏನ್ ಸರ್, ಮಾಸ್ಟರ್ ಪ್ಲಾನ್ಸ್? ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ, ನಾನು ಸಂಗಮೇಶ್ ಟಿಟಿ. ನಮ್ ಜೊತೆ ಇವತ್ತು ದೇವರಿಪ್ಪರಿಗೆಯ ಮತಕ್ಷೇತ್ರದಲ್ಲಿ ತುಂಬಾ ಹೆಸರುವಾಸಿ ಹಾಗೂ ಅದಷ್ಟೇ ಅಲ್ಲದೆ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಹಲವಾರು ಜಿಲ್ಲೆಗಳಲ್ಲಿ ಕಣ್ಣಿನ ಡಾಕ್ಟರ್ ಎಂದು ಹೆಸರುವಾಸಿಯಾಗಿರುವ ಡಾಕ್ಟರ್ ಪ್ರಭುಗೋಡ್ ಲಿಂಗದಳೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆಗಿನ ನೇರ ಸಂದರ್ಶನಕ್ಕೆ ಸ್ವಾಗತ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ತಾವು ಎಲ್ಲಾ ಕಡೆ ಕಣ್ಣಿನ ಡಾಕ್ಟರ್ ಅಂತೇಳಿ ತುಂಬಾನೇ ನೀವು ಫೇಮಸ್ ಆಗಿದ್ದೀರಿ ಸರ್. ಅದ್ರ ಜೊತೆಗೂ ನೀವು ದೇವರಿಪ್ಪರಿಗೆ ಮತಕ್ಷೇತ್ರದಲ್ಲಿ ರಾಜಕೀಯವಾಗಿ ಪ್ರಬಲ, ಅಂದ್ರೆ ರಾಜಕೀಯವಾಗಿ ತಾವು ಕೂಡ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಿ ಸರ್. ಅಂದ್ರೆ ನೀವು ಡಾಕ್ಟರ್ ವೃತ್ತಿಯಲ್ಲಿಯೇ ಮುಂದುವರೆದು ಸಮಾಜ ಸೇವೆ ಮಾಡಬೇಕಂತ ಪ್ಲಾನ್ ಇದೆಯೋ, ಅಥವಾ ರಾಜಕೀಯದಲ್ಲಿ ಹೋಗಿ ಸಮಾಜ ಸೇವೆ ಮಾಡಬೇಕಂತ ಪ್ಲಾನ್ ಇದೆಯೋ? ಸಮಾಜ ಸೇವೆ ಮಾಡ್ಲಿಕ್ಕೆ ಯಾವುದಾದ್ರೂ ಒಂದು ಅಧಿಕಾರ ಬೇಕಂತೇನಿರಲ್ಲ. ನನ್ನ ವೃತ್ತಿಯಿಂದಲೇ ನಾನು ಸಾಕಷ್ಟು ಸಹಾಯವನ್ನ ನಮ್ಮ ಎಲ್ಲ ಜನರಿಗೆ, ಬಡವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಬಟ್ ಬಹಳಷ್ಟು ಜನ ನನ್ನ ಹತ್ರ ಕಣ್ಣಿನ ಚಿಕಿತ್ಸೆಗೆ ಬಂದಾಗ ಬೇರೆ ಬೇರೆ ಸಮಸ್ಯೆಗಳನ್ನ ನನ್ನ ಹತ್ರ ತೋಡ್ಕೋತಾ ಇದ್ರು. ಅದೆಲ್ಲ ಸಮಸ್ಯೆಗಳಿಗೆ ನಾವು ಸ್ಪಂದನೆ ಮಾಡಬೇಕಾದ್ರೆ ಕೇವಲ ನನ್ನ ವೃತ್ತಿಯಿಂದ ಅದು ಅಸಾಧ್ಯ. ಯಾವುದಾದ್ರೂ ಒಂದು ರಾಜಕೀಯ ಬಲ ಇದ್ದಾಗ ಅಂತಹ ಅವರ ಬೇಡಿಕೆಗಳಿಗೆ ನಾನು ಸ್ಪಂದನೆ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ವಿಚಾರದಲ್ಲಿ ನಾನು ರಾಜಕೀಯ ಬರ್ಲಿಕ್ಕೆ ಪ್ರಾರಂಭ ಮಾಡಿದೆ.
ಸರ್ ತಾವು 2023ರಲ್ಲಿ ದೇವರಪುರ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ನ ಬೇಡಿಕೆಯನ್ನ ಸಲ್ಲಿಸಿದ್ರಿ ತಾವು. ಅಂದ್ರೆ ಒಟ್ಟಾರೆ 10 ಜನ ಆಕಾಂಕ್ಷಿಗಳಿದ್ರು. ಆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿತು. ಆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿದಾಗ ತಮ್ಮ ಮನಸ್ಸಿಗೆ ಬಂದಂತ ಭಾವನೆ ಯಾವುದು ಸರ್? ಇಲ್ಲ, ಪ್ರಥಮವಾಗಿ ನಾವು ಟಿಕೆಟ್ ಕೇಳಿದಾಗ ವರಿಷ್ಠರೆಲ್ಲರೂ ಏನ್ ಹೇಳಿದ್ರಪ್ಪ ಅಂತಂದ್ರೆ, ನೀವೆಲ್ಲ ಕೂಡಿ ಕೆಲಸ ಮಾಡ್ರಿ, ಪಕ್ಷ ಸಂಘಟನೆ ಕೆಲಸ ಮಾಡ್ರಿ, ಅಂತಿಮವಾಗಿ ನಾವು ಟಿಕೆಟ್ ಅನ್ನ ಯಾರಾದ್ರೂ ಒಬ್ಬರಿಗೆ ಮಾತ್ರ ಕೊಡ್ತೇವೆ, ಉಳಿದವರೆಲ್ಲರೂ ಅವರ ಪರವಾಗಿ ನಿಂತು ಅವರನ್ನ ಆರಿಸಿರುವಂತ ಕೆಲಸ ಮಾಡಬೇಕಂತ ಮೊದಲೇ ಹೇಳಿದ್ರು. ನನಗೆ ನಿರೀಕ್ಷೆ ಇತ್ತು ಸಿಗ್ಬೋದಂತ, ಬಟ್ ಒಬ್ಬರಿಗೆ ಸಿಗೋದು ಇರೋದ್ರಿಂದ ಮತ್ತೆ ನಾನು ಪಕ್ಷದಲ್ಲಿ ತೊಡಗಿಸಿಕೊಂಡು ಆ ಅಭ್ಯರ್ಥಿ ಪರವಾಗಿ ನಾನು ಚುನಾವಣೆ ಮಾಡಿದೆ. ನನಗೇನು ಬೇಜಾರು ಅನಿಸ್ಲಿಲ್ಲ. ಸರ್ ಈಗ ಸ್ವಲ್ಪ ಮಟ್ಟಿಗೆ ಬೇಜಾರಿತ್ತು, ಬಟ್ ಪಕ್ಷದ ನಿರ್ಧಾರವನ್ನು ಒಪ್ಪಿಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ. ವರಿಷ್ಠರು ಏನ್ ಹೇಳ್ತಾರೋ ಅದಕ್ಕೆ ನಾವು ಬದ್ಧರಾಗಿ ಇರಬೇಕಾಗ್ತದೆ. ಅಂದ್ರೆ ಸಾಮಾನ್ಯವಾಗಿ ಜನ ಸಂಚಾರ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ದೇವರಿಪ್ಪರಿಗೆ ಡಾಕ್ಟರ್ಗೆ ಸಿಗುತ್ತೆ ಟಿಕೆಟ್, ಇಲ್ಲ ಕಣ್ಣಿನ ಡಾಕ್ಟರ್ಗೆ ಸಿಗುತ್ತೆ, ಚೆನ್ನೂರ್ ಡಾಕ್ಟರ್ ಅವರಿಗೆ ಸಿಗುತ್ತೆ ಟಿಕೆಟ್ ಅಂತ ಹೇಳ್ತಾರೆ. ಅಲ್ಲ, ಇರ್ಬೋದು. ಅವರೆಲ್ಲ ನಾವು ಸಮೀಕ್ಷೆ ಮಾಡಿ ಸಮೀಕ್ಷೆಯಲ್ಲಿ ಯಾರ ಹೆಸರು ಜಾಸ್ತಿ ಮುಂದಿರುತ್ತೋ ಅವರಿಗೆ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ರಾಜಕೀಯದಲ್ಲಿ ನಾವು ಸಾಮಾಜಿಕ ನ್ಯಾಯನೂ ಕೊಡಬೇಕಾಗ್ತದೆ. ಹಾಗಾಗಿ ಎಲ್ಲ ಜನಾಂಗದವರಿಗೂ ಸೇರಿಸಿಕೊಂಡು ನಾವು ಚುನಾವಣೆ ಎದುರಿಸಬೇಕಾಗ್ತದೆ. ಹಾಗಾಗಿ ವರಿಷ್ಠರ ನಿರ್ಧಾರಕ್ಕೆ ನಾನು ಸಹಮತದೆ. ಅವ್ರು ಏನ್ ಮಾಡಿದಾರೆ ಅದಕ್ಕೆ ನಾವು ತಲೆಬಾಗಿ ಶಿರಸ ಪಾಲಿಸ್ಬೇಕಂತ ಹೇಳಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸಂಘಟನೆ ಮಾಡ್ತಾ ಮುಂದುವರೆದಿದೆ. 2028ರಲ್ಲೂ ಕಾಂಗ್ರೆಸ್ ಟಿಕೆಟ್ ಬೇಡ್ತೀರಾ? ನಿಜವಾಗಿ ಖಂಡಿತವಾಗಿಯೂ ನಾನು ಅದರ ಅಪೇಕ್ಷೆ ಇಲ್ಲಿದ್ದೀನಿ. ನಾನು ಸಂಘಟನೆ ಕಾರ್ಯವನ್ನ, ನನಗೆ ದೇವರಪುರಿ ಮತಕ್ಷೇತ್ರದ ಒಂದು ಉಸ್ತುವಾರಿಯನ್ನ ಕೊಟ್ಟಿದ್ದಾರೆ. ಹಾಗೆ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ತಾವು ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅದನ್ನ ನನಗೆ ದೇವರಪುರಿ ಮತಕ್ಷೇತ್ರದಲ್ಲಿ ಸಂಘಟನೆ ಮಾಡ್ಲಿಕ್ಕೆ ಹೇಳಿಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಾನು ಪ್ರತಿನಿತ್ಯ ಯಾವುದಾದರೂ ಒಂದು ಕ್ಷೇತ್ರದ ಮೂಲೆಯಲ್ಲಿ ಹೋಗಿ ಒಂದು ಪಕ್ಷ ಸಂಘಟನೆ ಮಾಡೋ ಕೆಲಸದಲ್ಲಿ ನಾನು ತೊಡಗಿಸಿಕೊಂಡಿದ್ದೆ. ಅಂದ್ರೆ ನೀವು ಪಕ್ಷವನ್ನು ಯಾವ ರೀತಿ, ಅಂದ್ರೆ ನೀವು ಜನ ಸಂಘಟನೆ, ಜನ ಬೆಂಬಲಗಳನ್ನು ಮತ್ತೆ ಯಾವ ರೀತಿ ಮಾಡ್ತಿದ್ದೀರಿ ಸರ್? ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋದು. ಈಗ ನಮ್ಮ ಸರ್ಕಾರ ಇರೋದ್ರಿಂದ ಏನಾದರೂ ಸರ್ಕಾರದ ಕೆಲಸಗಳಾಗಬೇಕಾಗಿದ್ದರೆ ಅವರು ನನ್ನ ಹತ್ರ ಬಂದ್ರೆ ನಾನು ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನನ್ನ ಮಾರ್ಗದರ್ಶಕರಾದಂತ ಸನ್ಮಾನ್ಯ MB ಪಾಟೀಲ್ ಅವರ ಒಂದು ಗಮನಕ್ಕೆ ತಂದು ಅವರ ಸಹಾಯದಿಂದ ತಕ್ಕ ಮಟ್ಟಿಗೆ ಆ ಸಮಸ್ಯೆಗಳ ನಿವಾರಣೆ ಮಾಡುವಂತ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅಂದ್ರೆ 2028ರಲ್ಲಿ ಚುನಾವಣೆ ತಾವು ಟಿಕೆಟ್ ಬೇಡ್ತಿದ್ರಿ ಅಂತ ಮಾಡ್ತಾ ಇದ್ರಿ ಅಂತ ನೀವು ತಯಾರಿ ಮಾಡ್ತಾ ಇದ್ದೀರಿ. ಅದನ್ನ ನೀವು ರಾಜ್ಯದ ವರಿಷ್ಠರಿಗೆ ನೀವು ಯಾವ ರೀತಿ ಮನವರಿಕೆ ಮಾಡ್ಕೊಳ್ತೀರಾ? ಮನವರಿಕೆ ಮಾಡೋದು ಈಗ ಯಾಕಂದ್ರೆ 10 ಜನ ಆಕಾಂಕ್ಷಿಗಳು ಇದ್ರು ಕೂಡ ಅಲ್ಲಿ ಕಾಂಗ್ರೆಸ್ 2023ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲನ್ನಪ್ತಾರೆ ಸರ್. ಅಂದ್ರೆ ಒಬ್ಬ ಅಭ್ಯರ್ಥಿ ಹಿಂದೆ 5,000 ಮತದಾರರು ಇದ್ರು ಕೂಡ 10 ಜನ ಅಭ್ಯರ್ಥಿಗಳ ಹಿಂದೆ 50,000 ಮತದಾರರು ಇರ್ಲೇಬೇಕು. ಅಂದ್ರೆ ಒಂದು ಸುಮ್ಮನೆ ಒಂದು ಕಾಮನ್ ಫ್ಯಾಕ್ಟ್ ಸರ್. ಅಷ್ಟು ಇದ್ರು ಕೂಡ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ತಾರೆ ಸರ್. ಅಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. 15 ವರ್ಷಗಳಿಂದ ಈಗಿರುವಂತ ಶಾಸಕರು ಮಾಡಿದಂತಹ ಒಂದು ಜನಸಂಪರ್ಕ ಮತ್ತು ಅವ್ರ ಮೇಲೆ ಇರುವಂತಹ ಒಂದು ಅನುಕಂಪ, ಕೊನೆಯ ಗಳಿಗೆಯಲ್ಲಿ ತಾವು ನಿರೀಕ್ಷಿಸಿದಂತಹ ವ್ಯಕ್ತಿಗೆ ಟಿಕೆಟ್ ದೊರಕದೇನೆ ಮತ್ತೊಬ್ಬರಿಗೆ ಕೊಟ್ಟಿರೋದು ಒಂದು ಕಾರಣನೂ ಇರಬಹುದು. ಆದ್ರೆ ಈ ಬಾರಿ ನನಗೆ ಖಂಡಿತವಾಗಿಯೂ ಭರವಸೆ ಇದೆ. ಪಕ್ಷದ ವರಿಷ್ಠರು ಈ ಸಂಘಟನೆಯನ್ನ ನೋಡಿ ನನಗೆ ಆಶೀರ್ವಾದ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ವರಿಷ್ಠರ ನಿರ್ಧಾರಕ್ಕೆ ನಾನು ಬದ್ಧವಾಗಿರ್ತೀನಿ. ಅವರು ಪಕ್ಷ ಸಂಘಟನೆ ಕೆಲಸ ನಾನು ಕೊಟ್ಟಿದ್ದಾರೆ, ಅದನ್ನ ನಾನು ಮಾಡಿ ಮುಗಿಸ್ತೀನಿ. ಟಿಕೆಟ್ ನಾಳೆ ಇನ್ನೂ ಜನಗಣತಿ ಆಗ್ಬೇಕು, ಡಿಲಿಮಿಟೇಷನ್ ಆಗ್ಬೇಕು, ಕ್ಷೇತ್ರದ ಮತ್ತು ಮೀಸಲಾತಿ, ಹೆಣ್ಣು ಮಕ್ಕಳ ಮೀಸಲಾತಿ ಅಥವಾ SC ST ಇದು ಯಾವ್ದು ಬರುತ್ತೋ ಗೊತ್ತಿಲ್ಲ. ಬಟ್ ಅದೆಲ್ಲ ಬಂದ ಮೇಲೆ ನೋಡೋಣ ತಪ್ಪಾಗ್ತದೆ. ನಾನು ಕ್ಷೇತ್ರದಲ್ಲಿ ತಿರುಗಾಡಬೇಕು, ಜನರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು. ಮುಂದೆ ಪಕ್ಷ ನಮ್ಮ ಒಂದು ಪಕ್ಷಕ್ಕೆ ಮಾಡಿದಂತ ಒಂದು ಕೆಲಸಕ್ಕೆ ಏನಾದರೂ ಒಂದು ನನಗೆ ಸಹಾಯ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ತಾವು 2028ರ ಟಿಕೆಟ್ ಆಕಾಂಕ್ಷಿ ಆಗ್ತೀರಿ. ಸಪೋಸ್ ನೀವು ದೇವರಿಪ್ಪರಿಗೆ ಮತಕ್ಷೇತ್ರದ ಶಾಸಕರಾಗಬೇಕಂತ ಕನಸು ಕಟ್ಕೊಂಡಿದ್ದೀರಿ ಸರ್. ಆ ಕನಸು ಕಟ್ಕೊಂಡಾಗಲಿ ದೇವರಿಪ್ಪರಿಗೆ ಮತಕ್ಷೇತ್ರವನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಏನೆಲ್ಲಾ ಯೋಜನೆ ಇರಬೇಕು, ಮತ್ತೆ ನಿಮ್ದು ಪ್ಲಾನ್ಸ್ ಏನ್ ಸರ್, ಮಾಸ್ಟರ್ ಪ್ಲಾನ್ಸ್? ನಾನು ವೈದ್ಯನಾಗಿರೋದ್ರಿಂದ ಪ್ರಥಮವಾಗಿ ನಾನು ಆರೋಗ್ಯದ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಜನಸಾಮಾನ್ಯರಿಗೆ ಆರೋಗ್ಯದ ಬದುಕನ್ನು ಯಾವ ರೀತಿ ನಾವು ಜೀವಿಸಬೇಕು, ಏನು ನಾವು ಉಣ್ಬೇಕು, ಯಾವ ರೀತಿ ನಾವು ಶ್ರಮ ವಹಿಸಬೇಕು ಅನ್ನೋದನ್ನ ಹೇಳಿಕೊಡೋದ್ರ ಜೊತೆಗೇನೆ ಅನಾರೋಗ್ಯ ಪೀಡಿತರಾದಂತ ವ್ಯಕ್ತಿಗಳಿಗೆ ಉಚಿತವಾದ ಮತ್ತು ಅತ್ಯಂತ ಸೂಕ್ತ ಚಿಕಿತ್ಸೆಯನ್ನು ನೀಡುವಂತ ವ್ಯವಸ್ಥೆ ಮಾಡಬೇಕು ಅನ್ನೋದು ನನ್ನ ಆಸೆ.
ಬಹಳಷ್ಟು ಜನ ಈ ಎಲ್ಲ ಪ್ರಾಥಮಿಕ ಇವು ಆರೋಗ್ಯ ಕೇಂದ್ರಗಳನ್ನ ಬೇರೆ ಬೇರೆ ಟ್ರಸ್ಟ್ಗಳಿಗೆ ಅವರು ವಹಿಸಿಕೊಟ್ಟಿದ್ದಾರೆ. ಅಲ್ಲಿ ನಾವು ಅವರ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಅಲ್ಲಿಯ ಒಂದು ಪ್ರಾಥಮಿಕ ಚಿಕಿತ್ಸೆಯ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿ ಅಲ್ಲಿ ಬರುವಂತ ರೋಗಿಗಳಿಗೆ ಆಂಬುಲೆನ್ಸ್ ಸೇವೆ ಆಗಿರಲಿ, ತುರ್ತು ಚಿಕಿತ್ಸೆ ನೀಡುವಂತ ಒಂದು ಸೇವೆ ಆಗಿರಲಿ, ಅದನ್ನ ನಾವು ಹೆಚ್ಚು ಆಧುನಿಕೀಕರಣಗೊಳಿಸಿದವಪ್ಪ ಅಂತಂದ್ರೆ ಸಾಕಷ್ಟು ಸಾವು ನೋವುಗಳನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದ್ರ ಜೊತೆಗೆ ಈಗೇನು ನೀರಾವರಿ ಸಮಸ್ಯೆಗಳನ್ನ ನಮ್ಮ ಭಾಗದ ಜನರು ಬಹಳಷ್ಟು ಅನುಭವಿಸ್ತದೆ. ಬೇರೆ ಕಡೆ ಎಲ್ಲ ಕೆರೆಗಳು ತುಂಬಿ ಅಂತರ್ಜಲ ಮಟ್ಟ ಹೆಚ್ಚಾಗಿ ಕೃಷಿಕರಿಗೆ ಬಹಳಷ್ಟು ಅನುಕೂಲ ಆಗೈತಿ. ಬಟ್ ದೇವರಿಪರಿಗೆ ಮತಕ್ಷೇತ್ರದ ಸಾಕಷ್ಟು ಕೆರೆಗಳು ಇನ್ನು ಬರಿದಾಗಿದಾವ. ಕುಡಿಯುವ ನೀರಿಗೂ ದೊಡ್ಡ ಸಮಸ್ಯೆ ಇದೆ. ಯಾವ್ಯಾವ ಕೆರೆಗಳಿಗೆ ನೀರು ತುಂಬಿಸುವಂತ ಒಂದು ಕೆಲಸ ಆಗ್ಬೇಕು, ಅದನ್ನ ಒಂದು ಪ್ರಾತಿನಿಧ್ಯವನ್ನ ನೀಡಿ ಅದಕ್ಕೆ ಮೊದಲಕ್ಕೆ ಎಡೆ ತುಂಬಿಸುವಂತ ಒಂದು ಯೋಜನೆ ಮಾಡಬೇಕು. ಅದರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ ಮತ್ತು ಕೃಷಿಕರಿಗೆ ತಮ್ಮ ಬಾವಿ ಮತ್ತು ಕೊಳವೆ ಬಾವಿಯಲ್ಲೇ ನೀರನ್ನ ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆ ಬೂದ್ಯಾಳ ಪೀರಾಪುರ ಏತ ನೀರಾವರಿ ಕಾಮಗಾರಿ ಅರ್ಧ ಮುಗಿದಿದೆ, ಇನ್ನೂ ಅರ್ಧ ಬಾಕಿ ಇದೆ. ಅದಕ್ಕೆ ಬಿಡುಗಾವಲಿಗಳ ಕೆಲಸವನ್ನ ಮಾಡಿ ರೈತರ ಜಮೀನಿಗೆ ನೀರು ಹರಿಸುವಂತ ಒಂದು ಕೆಲಸ ಮಾಡಬೇಕು. ಮತ್ತು ಸಾಕಷ್ಟು ರಸ್ತೆಗಳು ಬಹಳ ದುಸ್ತರ ಸ್ಥಿತಿಯಲ್ಲಿದ್ದಾವೆ. ವಾಹನಗಳಲ್ಲಿ ನಾವು ಚಲಿಸಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳನ್ನು ನಾವು ಅನುಭವಿಸ್ತಿರ್ತೀವಿ. ಅಂತ ರಸ್ತೆಗಳನ್ನ ಪುನರ್ ನಿರ್ಮಾಣ ಮಾಡಿ ಎಲ್ಲಾ ಜನ ದೂರದ ಊರಿಂದ ಸರಾಗವಾಗಿ ಬಿಜಾಪುರ ಮತ್ತು ತಾಲೂಕಲ್ಲಿ ಘಟ್ಟಗಳಿಗೆ ಬರುವಂತ ಒಂದು ಕೆಲಸ ಮಾಡಬೇಕು. ಮತ್ತು ದೇವರಪುರಿಗೆ ತಾಲೂಕ ಆದ್ಮೇಲೆ ಬಹಳಷ್ಟು ಕಚೇರಿಗಳು ಇನ್ನೂ ಸ್ಥಾಪನೆಗೊಂಡಿಲ್ಲ. ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಆಗಿರ್ಬೋದು ಅಥವಾ ಕೋರ್ಟ್ ಆಗಿರ್ಬೋದು, ಅದನ್ನೆಲ್ಲವನ್ನ ಸರ್ಕಾರದ ಗಮನಕ್ಕೆ ತಂದು ಅಲ್ಲಿ ಅವೆಲ್ಲ ಕಚೇರಿಗಳು ತಾಲೂಕು ಮಟ್ಟಕ್ಕೆ ಬರುವಂತ ಒಂದು ಹೋರಾಟವನ್ನು ಮಾಡುವಂತ. ಸರ್, ಬೂದಿಯಾಳ ಪೀರಾಪುರ ಏತ ನೀರಾವರಿ ಯೋಜನೆ ಯಾಕೆ ಲೇಟ್ ಆಗ್ತಿದೆ ಸರ್? ಅದು ಅಲ್ಲ, ಅಂದ್ರೆ ಆ ಭಾಗಕ್ಕೆ ಬಂದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ. ಖಂಡಿತವಾಗಿ ಅನುಕೂಲ ಆಗುತ್ತೆ. ಈಗೇನಾಗ್ತದೆ ಅಂದ್ರೆ ನಾವೆಲ್ಲ ಬಿ ಸ್ಕೀಮ್ ಅಲ್ಲಿ ಇದೆ. ಅದು ಇನ್ನೂ ಒಂದು ಸಿ ಸ್ಕೀಮ್ ಅಂತ ಏನೋ ಬರುತ್ತಲ್ಲ, ಅಲ್ಲಿ ನಾವು 224ಕ್ಕೆ ನಮ್ಮ ಅಣೆಕಟ್ಟನ್ನ ಎತ್ತರಿಸಬೇಕು. ಈಗ 519ಕ್ಕೆ 524 ಮೀಟರ್ಗೆ ಎತ್ತರ ಆಗಬೇಕು. ಆ ಮಟ್ಟಕ್ಕೆ ಎತ್ತರಿಸಬೇಕಂದ್ರೆ ನೀರಿನಲ್ಲಿ ಮುಳುಗಡೆ ಆಗ್ತಿರುವಂತ ರೈತರಿಗೆ ನಾವು ಸರ್ಕಾರದಿಂದ ಅವರಿಗೆ ದುಡ್ಡು ಕೊಡಬೇಕಾಗ್ತದೆ. ಅದೆಲ್ಲ ಕೊಟ್ಟಾದ ಮೇಲೆ ನಾವು ಬಿಡುಗಾವಲಿಗಳನ್ನ ಮಾಡಿ ನೀರು ನಿಲ್ಲಿಸಿ ಅದನ್ನ ನೀರನ್ನ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗಿರುವ 519 ಮೀಟರ್ನಲ್ಲಿ ಜಾಸ್ತಿ ನೀರು ನಾವು ಆಂಧ್ರ ಪ್ರದೇಶಕ್ಕೆ ಅದಕ್ಕೆಲ್ಲ ಕೊಡಬೇಕಾಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ತದೆ. ಬಟ್ ಬರುವ ಬಜೆಟ್ಗಳಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಹೇಳಿದ ಹಾಗೆ ಅದಕ್ಕೆ ಅವರು ಹಣ ನಿಗದಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ಇದೇ ವರ್ಷ ಬಿಡುಗಾಲಿಗಳ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೂದಿಯಾಳ ಪೀರಾಪುರದ ಮಟ್ಟಕ್ಕೆ ನಾವು ಯೋಚನೆ ಮಾಡೋದಾದ್ರೆ ಬಿಡುಗಾಲಿಗಳ ಪ್ರಾರಂಭವಾಗಿ ನೀರು ಹರಿಸುವಂತ ಕೆಲಸ ಇನ್ನು ಒಂದು ವರ್ಷದೊಳಗೆ ಆಗ್ಬೋದು. ಸದ್ಯಕ್ಕಿರ್ತಕ್ಕಂತ ಜೆಡಿಎಸ್ ನ ಶಾಸಕರಾದಂತ ರಾಜುಗೌಡ ಅವರು ಕೆಲಸ ಮಾಡ್ತಾ ಇದಾರೆ ಸರ್, ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದಾರೆ. ಅವರ ಕಾರ್ಯವೈಖರಿ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಅಲ್ಲ, ಇನ್ನೂ ಇದು ಪ್ರಾರಂಭ ಹಂತದಲ್ಲಿರೋದು. ಅವರು ಹೊಸದಾಗಿ ಬಂದಂತ ಶಾಸಕ 2 ವರ್ಷ ಆಯ್ತು ಸರ್. ಅಲ್ಲ, ಸರಿ, ಅದು ಕಣ್ಣಿಗೆ ಕಾಣುವಂತ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಅವರಾದ್ರೂ ಪರಿಶ್ರಮ ಪಡ್ತಿರ್ಬೋದು. ಈಗ ಅವ್ರು ಹೇಳ್ತಿರೋ ಒಂದು ಕಾರಣ ಏನಪ್ಪಾ ಅಂತಂದ್ರೆ, ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ, ನಾವು ವಿರೋಧ ಪಕ್ಷದಲ್ಲಿರೋದ್ರಿಂದ ನಮ್ಗೆ ಯಾವುದೇ ಅಭಿವೃದ್ಧಿಯ ಕಾರ್ಯಗಳಾಗ್ತಾ ಇಲ್ಲ ಅಂತ. ಆದ್ರೆ ಸರ್ಕಾರ ಪ್ರತಿ ಕ್ಷೇತ್ರಕ್ಕೂ ವರ್ಷಕ್ಕೆ 300 ಕೋಟಿ ಗ್ಯಾರಂಟಿ ಯೋಜನೆಗಳಿಗಾಗಿನೇ ನೀಡ್ತಾ ಇದೆ. ಪ್ರತಿ ಮಹಿಳೆ ಮತ್ತು ಪ್ರತಿ ಮನೆಗೆ ಅದು ನೇರವಾಗಿ ತಲುಪ್ತಾ ಇದೆ. ಶಕ್ತಿ ಯೋಜನೆ ಅಡಿಯಲ್ಲಿ ಸಾಕಷ್ಟು ಮಹಿಳೆಯರು ತಮ್ಮ ಬೇಕಾದ ಸ್ಥಳಗಳಿಗೆ ಹೋಗಿ ಭೇಟಿ ಕೊಡುವಂತ ಒಂದು ಕಾರ್ಯ ಸರ್ಕಾರ ಕೊಡ್ತಾ ಇದೆ. ಇದರ ಜೊತೆಗೆ ಸಾಕಷ್ಟು ಅನುದಾನಗಳನ್ನ ಸರ್ಕಾರ ನೀಡ್ತಾ ಇದೆ. ಹಿಂದಿನ ಸರ್ಕಾರ ಒಂದು ಏನು ಯಾವುದೇ ಒಂದು ಪ್ರಕ್ರಿಯೆಯನ್ನು ಮಾಡದೇನೆ ಎಲ್ಲಾ ಕೆಲಸಗಳಿಗೆ ಅನುಮತಿಯನ್ನು ಕೊಟ್ಟು ಹೋಗಿತ್ತು. ಅದೊಂದು 1 ಲಕ್ಷ ಕೋಟಿ ಸಾಲ ನಮ್ಮ ಸರ್ಕಾರದ ಮೇಲಿತ್ತು. ಅದನ್ನೆಲ್ಲ ತೀರಿಸಿ ಆದ ನಂತರ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾಗಿತ್ತು. 2 ವರ್ಷದಲ್ಲಿ ಅದು ತಕ್ಕ ಮಟ್ಟಿಗೆ ತೀರಿಸಾಗಿದೆ. ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ಹೆಚ್ಚಿನ ಅನುದಾನವನ್ನು ಸರ್ಕಾರ ನೀಡ್ತೈತಿ. ಆ ಅನುದಾನದಿಂದ ಅವರು ಅಭಿವೃದ್ಧಿ ಕಾರ್ಯಗಳು ಹೆಚ್ಚು ಮಾಡಬೇಕಂತ ಹೇಳಿ ನಾನು ಆಗ್ರಹಿಸ್ತೀನಿ. ಯಾವುದೇ ಒಂದು ಈಗ ಸರ್ಕಾರನ ಬೇರೆ ನಾವು ಸಿಂದಗಿ ಮತಕ್ಷೇತ್ರ ಆಗಿರ್ಬೋದು ಅಥವಾ ಬಾಗೇವಾಡಿ ಮತಕ್ಷೇತ್ರ, ನಮ್ಮ ಉಸ್ತುವಾರಿ ಸಚಿವರಾದಂತ ಎಂ ಬಿ ಪಾಟೀಲ್ ಬಬಲೇಶ್ವರ ಮತಕ್ಷೇತ್ರದಲ್ಲಿ ನಾವು ಹೋಗಿ ನೋಡಿದಾಗ ಅಭಿವೃದ್ಧಿ ಕಾರ್ಯಗಳು ಎಷ್ಟು ವೇಗವಾಗಿ ನಡೀತಾ ಇದೆ ಅನ್ನೋದು ಅರ್ಥ ಆಗ್ತದೆ. ಎಲ್ಲರಿಗೂ ಕೊಟ್ಟ ರೀತಿಯಲ್ಲಿ ಸರ್ಕಾರ ತನ್ನ ಪಕ್ಷದ ಶಾಸಕರು ಇರ್ತಕ್ಕಂತ ಮತಕ್ಷೇತ್ರಗಳಿಗೆ ದುಡ್ಡು ಕೊಡ್ತಾ ಇದೆ. ಬಾಕಿ ಉಳಿದ ಜೆಡಿಎಸ್ ಬಿಜೆಪಿ ಇದ್ದ ಕ್ಷೇತ್ರಗಳು ದುಡ್ಡು ಹಂಚಿಕೆ ಮಾಡೋದು ತಾರತಮ್ಯ ಮಾಡ್ತಾ ಇದ್ದಾರೆ. ಇಲ್ಲ ಇಲ್ಲ ಇಲ್ಲ,
ಆ ರೀತಿ ಇಲ್ಲ, ನಾವು ಹೋಗಿ ಪ್ರಯತ್ನ ಪಟ್ಟು ತರಬೇಕಾಗ್ತದೆ. ಹಾ ಸರ್. ನಾವು ಮನೆಯಲ್ಲೇ ಕೂತು ನನಗೆ ಅಧಿಕಾರ ಇದೆ ನೀವು ಕೊಡು ಅಂತಂದ್ರೆ ಯಾರು ಕೊಡಲ್ಲ. ಹಾ ಸರ್. ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಹೋಗಿ ಭೇಟಿ ಆಗ್ಬೇಕಾಗತ್ತೆ. ನೀವು ಯಾವ್ದಾವ್ದು ಯೋಜನೆಗಳನ್ನ ನೀವು ಮಾಡ್ಕೊಂಡಿದ್ದೀರಿ ಅದನ್ನ ಹೋಗಿ ನಾವು ಸಮರ್ಪಕವಾಗಿ ಅವ್ರ ಹತ್ರ ನಾವು ತಿಳಿ ಹೇಳಿದಾಗ ಅವರು ನಮ್ಗೆ ಅನುದಾನ ಕೊಟ್ಟೆ ಕೊಡ್ತಾರೆ. ಈಗ ಸರ್, ತಾರತಮ್ಯ ಮಾಡುವಂತ ಸಮಸ್ಯೆ ಬರೋದಿಲ್ಲ. ಈಗ ಸರ್ ಈಗ ದೇವರಪುರಿ ಮತಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ನೋಡೋದಾದ್ರೆ ಸರ್ಕಾರಿ ಕಚೇರಿಗಳು ಬಾಡಿಗೆ ಕಟ್ಟೋದಿಲ್ಲ. ಸರ್ಕಾರ ತಮ್ಮದೇ ಇದೆ. ತಾವು ಒಂದು ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಇದ್ದೀರಿ. ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ. ಅಂದ್ರೆ ನಮ್ಮ ಜಿಲ್ಲೆಗೆ ಪರಿಚಯ. ಇಬ್ರು ಇದ್ದಾರೆ ಸರ್. ಶಿವಾನಂದ ಪರಿಚಯ. ಶಿವಾನಂದ ಪಾಟೀಲ್ ಸಾಹೇಬ್ರಾಗಿರ್ಬೋದು, ಎಂ ಬಿ ಪಾಟೀಲ್ ಸಾಹೇಬ್ರು ಇಬ್ಬರು ಸಚಿವರು ಇದ್ದಾರೆ ಸರ್. ಇವರೆಲ್ಲ ಗಮನಕ್ಕೆ ತಂದಿದ್ದಾರೆ ಸರ್. ಅಂದ್ರೆ ನಮ್ಮ ದೇವರಪುರಿ ಮತಕ್ಷೇತ್ರದಲ್ಲಿ ಸರ್ಕಾರಿ ಕಚೇರಿಗಳಿಂದ ಬಾಡಿಗೆ ಅಲ್ಲ, ಕಟ್ಟಲು ಈಗ ನಮಗೆ ದೇವರಪುರಿ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮನ್ನ ಕಾಪಾಡ್ತಾ ಇರೋರು ನಮ್ಮ ಉಸ್ತುವಾರಿ ಸಚಿವರಾದಂತ ಎಂ ಬಿ ಪಾಟೀಲ್ ಸಾಹೇಬ್. ನಾವು ಏನೇ ಕೆಲಸ ತಗೊಂಡು ಅವ್ರ ಹತ್ರ ಹೋದ್ರೂ ಅದಕ್ಕೆ ಒಳ್ಳೆ ಸ್ಪಂದನೆ ಮಾಡಿ ಅವರು ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಪಟ್ಟಣ ಪಂಚಾಯತಿ ಕಚೇರಿ ನೂತನವಾಗಿ ನಿರ್ಮಾಣ ಆಗೈತಿ. ಅಲ್ಲಿಗೆ ನಾವು ಸ್ಥಳಾಂತರಗೊಂಡು ಅದನ್ನ ಉದ್ಘಾಟನೆಗೆ ಸಜ್ಜುಗೊಳಿಸಿದ್ದಾರೆ. ಬಸ್ ಸ್ಟ್ಯಾಂಡ್ ಹೊಸದಾಗಿ ಆಗೈತಿ ದೇವರಪುರಿ ಪಟ್ಟಣದಲ್ಲಿ. ಮತ್ತು ಉಳಿದಂತೆ ನ್ಯಾಯಾಲಯ ಅದಕ್ಕೆಲ್ಲ ನಾವು ಎಚ್ ಕೆ ಪಾಟೀಲ್ರನ್ನ ಭೇಟಿಯಾಗಿ ಅವರಿಗೂ ಸಹ ನಾವು ಮನವರಿಕೆ ಮಾಡಿಕೊಡ್ತೇವೆ. ನ್ಯಾಯಾಲಯ, ತಾಲೂಕು ನ್ಯಾಯಾಲಯ ನಮ್ಮ ದೇವರಪುರಿ ಪಟ್ಟಣದಲ್ಲಿ ಆಗ್ಬೇಕು. ಉಳಿದ ಎಲ್ಲ ಕಚೇರಿಗಳನ್ನ ತರುವಂತ ಒಂದು ಪ್ರಯತ್ನ ನಾವು ಮಾಡ್ತೀವಿ. ಆದ್ರೂ ಇದಕ್ಕೆ ಹೆಚ್ಚು ಹೋರಾಟ ಮಾಡಿ ತರಬೇಕಾದಂತ ಜವಾಬ್ದಾರಿ ಚುನಾಯಿತರಾದ ಶಾಸಕರದ್ದಾಗಿರುತ್ತೆ. ಈಗ ನಾವೇನೇ ತಂದ್ರು ನಾಳೆ ಪೂಜೆ ಮಾಡೋದು ಅವರು. ತಂದಿದ್ದು ನಾನೇ ತಂದಿನಂತ ಹೇಳ್ತಾರೆ. ಅದಕ್ಕೆ ಅವರು ಬಡದಾಡಬೇಕಾಗತ್ತೆ. ಪಕ್ಷದ ಲೆವೆಲ್ ಅಲ್ಲಿ ನಾವೇನ್ ಮಾಡಬೇಕಾದ ಸಾಧ್ಯತೆ ಅಷ್ಟು ನಾವು ಖಂಡಿತವಾಗಿ ಮಾಡ್ತೀವಿ. ಸರ್, ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪ್ತಾ ಇದೆ ಅಥವಾ ಅದನ್ನ ತಲುಪಿಸುವಲ್ಲಿ ಸರ್ಕಾರ ಅದನ್ನ ಯೋಜನೆ ಹಾಕೊಂಡಿದೆಯಾ? ಜನರಿಗೆ ಮುಟ್ತಾ ಇದೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು? ಗ್ಯಾರಂಟಿ ಯೋಜನೆಗಳನ್ನ ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಗ್ಯಾರಂಟಿ ಯೋಜನಾ ಸಮಿತಿಯಿಂದ ಮಾಡ್ತಾ ಇದ್ದೀವಿ. ಅದು ರಾಜ್ಯ ಮಟ್ಟದಲ್ಲಿದೆ, ಜಿಲ್ಲಾ ಮಟ್ಟದಲ್ಲಿದೆ, ತಾಲೂಕು ಮಟ್ಟದಲ್ಲಿದೆ. ತಾಲೂಕು ಮಟ್ಟದಲ್ಲಿ ಅದರ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿದ್ದಾರೆ, ಸದಸ್ಯರುಗಳಿದ್ದಾರೆ. ಅವರು ಪ್ರತಿ ಮನೆಗೆ ಭೇಟಿ ನೀಡಿ ಯಾರಿಗೆ ಯಾವ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಅವರಿಗೆ ಹಣ ಸಂದಾಯ ಆಗ್ತಲ್ಲ ಅಥವಾ ಅವ್ರ ಮನೆಗೆ ಒಂದು ಗ್ಯಾರಂಟಿ ಸ್ಕೀಮ್ ಮುಟ್ತಾ ಇಲ್ಲ ಅನ್ನೋದನ್ನ ತಿಳ್ಕೊಂಡು ಅವ್ರಿಗೆ ಮುಟ್ಟಿಸುವಂತ ಕೆಲಸ ಅದೆಲ್ಲ ಸದಸ್ಯರು ಮಾಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಬಹಳ ಜನ ಇದು ಮಾಡ್ತಾರೆ ಸರ್. ಅಂದ್ರೆ ಟಾರ್ಗೆಟ್ ಮಾಡ್ತಾರೆ, ಅಂದ್ರೆ ಆರೋಪ ಹೊರಿಸ್ತಾರೆ. ಗ್ಯಾರಂಟಿ ಯೋಜನೆಗಳಿಂದ MLA ಗಳಿಗೆ, ಶಾಸಕರಿಗೆ, ಸಚಿವರಿಗೆ ಸರ್ಕಾರ ದುಡ್ಡೇ ಕೊಡ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡೇ ಕೊಡ್ತಾ ಇಲ್ಲ, ಸರ್ಕಾರ ಬಳಿ ಹಣನೇ ಇಲ್ಲ, ಇದ್ದಷ್ಟು ಹಣ ಎಲ್ಲ ಬರೀ ಫ್ರೀ ಅಂತ ಕೊಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಅಭಿವೃದ್ಧಿನೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಅದೆಲ್ಲ ಸಂಪೂರ್ಣ ಸುಳ್ಳು. ಈಗ ಸರ್ಕಾರ ಇರುವುದೇ ಬಡವರಿಗಾಗಿ, ದೀನ ದುರ್ಬಲರಿಗಾಗಿ. ಅವರಿಗೆ ಅನುಕೂಲವಾಗುವಂತ ಕಾರ್ಯವನ್ನು ಮಾಡಿ ತದನಂತರ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಕೇವಲ ಒಂದು ರಸ್ತೆ ನಿರ್ಮಾಣ ಮಾಡಿದರೆ ಬಡವರಿಗೆ ಊಟ ಹಾಕಕ್ಕಾಗಲ್ಲ. ಸೊ ಬಡವರು ಸಂತೃಪ್ತರಾಗಿದ್ದಾಗ ಮಾತ್ರ ನಾವು ಸಮಾಜದಲ್ಲಿ ಒಂದು ಸಾಮರಸ್ಯವನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸಾಕಷ್ಟು ಬೇಗುದಿಗಳನ್ನ ಅಥವಾ ಜಗಳಗಳನ್ನ ನಾವು ನೋಡೋದಕ್ಕೆ ಕಾರಣ ಏನಂತಂದ್ರೆ ಅವರಿಗೆ ಸರಿಯಾಗಿ ನಾವು ಸಮರ್ಪಕವಾಗಿ ಜೀವನ ಮಾಡಲಿಕ್ಕೆ ಬೇಕಾಗುವಂತ ಅನುಕೂಲಗಳನ್ನು ನಾವು ಮಾಡಿಕೊಡದಿದ್ದಾಗ ಅವರು ರೊಚ್ಚಿಗೆ ಹೇಳ್ತಾರೆ. ಹಾಗಾಗಿ ಈ ಎಲ್ಲ ಗ್ಯಾರಂಟಿ ಯೋಜನೆಗಳ ಒಂದು ಇದಕ್ಕೆ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಬಡವರು ಯಾರು ಊಟ ಇಲ್ಲದೇನೆ ಮತ್ತು ವಸತಿ ರಹಿತವಾಗಿ ಇರದೇನೆ ಒಂದು ಸುಖವಾದ ಜೀವನ ಸಾಗಿಸಲಿ ಅಂತ ಮಾಡ್ತಾ ಇರೋದು. ಫಸ್ಟ್ ಬಡವರು ಉದ್ಧಾರ ಆಗ್ಬೇಕು, ಆಮೇಲೆ ಉಳಿದಂತ ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡ್ಕೋಬೇಕಾಗ್ತದೆ. ಸರ್ಕಾರ ಖರ್ಚು ಮಾಡ್ತಿರೋದು ಕೇವಲ 65,000 ಕೋಟಿ ರೂಪಾಯಿ ಈ ಯೋಜನೆಗೆ. ಉಳಿದಂತೆ 3 ಲಕ್ಷ ಕೋಟಿ ಬಜೆಟ್ ನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೂ ಸಹ ಅವರು ಈ ಒಂದು ಹಣವನ್ನ ನಿಯೋಜನೆ ಮಾಡಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಆಗ್ತವೆ ಮತ್ತು ಗ್ಯಾರಂಟಿ ಯೋಜನೆಗಳು ಸರಳವಾಗಿ ಜನರಿಗೆ ಮುಟ್ಟುವಂತ ಕೆಲಸ ಆಗ್ತದೆ. ಇವಾಗ ಏನಾದ್ರು ದೇವರಪುರಿ ಮತಕ್ಷೇತ್ರಕ್ಕೆ ಹೊಸ ಯೋಜನೆ ತಂದ್ರೆ ಅದು ಮೇಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಸಾಧನೆ ಆಗುತ್ತೋ ಅಥವಾ ಇಲ್ಲಿ ಲೋಕಲ್ ಇರ್ತಕ್ಕಂಥ JDS ನ ಶಾಸಕರಾದಂತ ಅವ್ರ ಸಾಧನೆ ಅಲ್ಲ, ಯಾವುದೇ ಒಂದು ಯೋಜನೆ ಬರಬೇಕಾದ್ರೆ ಸರ್ಕಾರದಿಂದ ಬರುತ್ತೆ, ಹೊರತಾಗಿ ಶಾಸಕರಿಂದ ಬರಲ್ಲ. ಸೊ ಸರ್ಕಾರ ಮಾಡಿದಂತ ಯೋಜನೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಅದು ಹೋಗ್ಬೇಕಾಗತ್ತೆ. ಬಂದಂತ ಯೋಜನೆಗಳನ್ನ ಸಮರ್ಪಕವಾಗಿ ಬಳಸಿಕೊಂಡು ಅಭಿವೃದ್ಧಿ ಮಾಡುವಂತ ಕೆಲಸ ಶಾಸಕರಿಂದ ಆಗುತ್ತೆ. ಈಗ ರಸ್ತೆ ನಿರ್ಮಾಣ ಮಾಡ್ಲಿಕ್ಕಂತಾನೆ ಇಂತಿಷ್ಟು ಬಜೆಟ್ ಅವ್ರು ಅಲೋಕೇಟ್ ಮಾಡಿ ಇಟ್ಟಿರ್ತಾರೆ. ಸೊ ಅವರು ಸಂಬಂಧಪಟ್ಟ ಸಚಿವರ ಹತ್ರ ಹೋಗಿ ಸಮಸ್ಯೆಗಳನ್ನ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅದಕ್ಕೆ ಅವರು ಆ ಕೆಲಸ ಕಾರ್ಯಕ್ಕೆ ಹಣವನ್ನು ತರಬೇಕು, ಅಭಿವೃದ್ಧಿಯನ್ನು ಪಡಿಸಬೇಕು. ಯಾಕಂದ್ರೆ ಜನ ಅವ್ರಿಗೆ ಗೊತ್ತಿತ್ತು ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಮತ್ತು ಕಾಂಗ್ರೆಸ್ ಸರ್ಕಾರದ ಶಾಸಕರಿದ್ದಾಗ ಮಾತ್ರ ನಾವು ಅಭಿವೃದ್ಧಿ ಹೆಚ್ಚು ನೋಡ್ಲಿಕ್ಕೆ ಸಾಧ್ಯ ಇತ್ತು ಅನ್ನೋದು ಗೊತ್ತಿದ್ದಾಗಲೂ ಸಹ ಅವರಿಗೆ ಮತ ನೀಡಿ ಅವರು ಆರಿಸಿದ ಮೇಲೆ ಅವರ ಜವಾಬ್ದಾರಿ ಜಾಸ್ತಿ ಆಗ್ತದೆ.
ಅದು ಯಾವುದೇ ಒಂದು ಕುಂಟು ನೆಪ ಹೇಳಿ ನಾನು ವಿರೋಧ ಪಕ್ಷದಲ್ಲಿದ್ದೀನಿ, ನನಗೆ ಯಾವುದು ಸರ್ಕಾರದ ಸಹಾಯ ಸಿಗ್ತಾ ಇಲ್ಲ ಅಂತ ಹೇಳೋದು ತಪ್ಪಾಗ್ತದೆ. ಶಾಸಕರನ್ನ ಮೇಲೆ ಅವರಿಗಿರುವಂತ ಅಧಿಕಾರ ನಮ್ಗೆ ಯಾರಿಗೂ ಇರೋದು. ರಾಜಕೀಯವಾಗಿ ರಾಜಕೀಯ ಜೆಡಿಎಸ್ ಅವ್ರನ್ನ ಬಿಟ್ರೆ, ನೀವು ಕಾಂಗ್ರೆಸ್ ಅವ್ರು ಬಿಟ್ರೆ, ರಾಜಕೀಯ ರಹಿತವಾಗಿ ತಮ್ಮಿಬ್ಬರ ಸ್ನೇಹ ಯಾವ ರೀತಿ ಇದೆ ಸರ್? ಅಂದ್ರೆ ಅಲ್ಲ, ಅವ್ರಿಗೆ ನಾನ್ ನೀವು ಯಾವ ಸಲಹೆ ಕೊಡ್ತೀರಿ ಸರ್? ನಮ್ಮ ಕ್ಷೇತ್ರಕ್ಕೆ ಈ ತರ ಆಗ್ಬೇಕು, ಈ ತರ ಮಾಡಿ ಅಂತ ಹೇಳ್ಬೇಕಾದಂತ ಸಲಹೆಗಳು ಯಾವ? ನಿರಂತರವಾಗಿ ಅವರು ಸರ್ಕಾರದ ಜೊತೆಗೆ ಸಂಪರ್ಕವನ್ನು ಸಾಧಿಸಿ ಸಂಬಂಧಪಟ್ಟ ಸಚಿವರನ್ನ ಕಾಂಡು ತಮಗೆ ಬೇಕಾಗಿರುವಂತಹ ಅನುದಾನವನ್ನು ತಂದು ಕೆಲಸ ಮಾಡೋ ಕೆಲಸ ಅವ್ರದ್ದಾಗಬೇಕು. ಕುಡ್ಲಿಕ್ಕೆ ಬರಲ್ಲದನ್ನೆಲ್ಲ ಡಬ್ಬನ ಹಾಗೆ ನಾವು ಕೆಲಸ ಮಾಡದೇನೆ ಸರ್ಕಾರದ ಮೇಲೆ ದೋಷ ಮಾಡೋದು ತಪ್ಪಾಗ್ತದೆ. ಈಗ ಜನ ಅಧಿಕಾರ ನಮಗೆ ಕೊಟ್ಟದರ ಮೇಲೆ ಅದನ್ನ ದುರ್ಬಳಕೆ ಮಾಡ್ಕೋಬೇಕು. ಸರ್ಕಾರದಲ್ಲಿ ಸಮರ್ಪಕವಾಗಿ ನಾವು ಅದನ್ನ ಅವರ ಮುಂದೆ ಇಡಬೇಕು ಮತ್ತು ಅನುದಾನ ತಂದು ಅಭಿವೃದ್ಧಿಯನ್ನು ಮಾಡಬೇಕು. ಅಂದ್ರೆ ಅವರು ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ, ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಜನರ ಮುಂದೆ ಹೇಳ್ತಾ ಇದ್ದಾರೆ. ನಾನು ಜೆಡಿಎಸ್ ಇದ್ದೀನಿ, ಅವ್ರು ಕಾಂಗ್ರೆಸ್ ಇದ್ದಾರೆ, ಆದ್ರೆ ಪಾರ್ಟಿ ಇದು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಮೊದಲೊಂದು ವರ್ಷ ಎಲ್ಲರಿಗೂ ಅನುದಾನ ಕಡಿಮೆನೆ ಇತ್ತು. ಯಾಕಂದ್ರೆ ಹಿಂದೆ ಸರ್ಕಾರ ಬಿಜೆಪಿ ಸರ್ಕಾರ ಮಾಡಿದಂತ ಒಂದು ಸಾಲದ ಹೊರೆ ಸರ್ಕಾರದ ಮೇಲೆ ಬಹಳ ಇತ್ತು. ಅದನ್ನ ತೀರಿಸಿದ ನಂತರ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವ ಒಂದು ಯೋಜನೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒಂದು ವರ್ಷ ಅನುದಾನವನ್ನ ಕಡಿಮೆ ಮಾಡಿದ್ರು. ಬಟ್ ಕಳೆದ ಒಂದು ವರ್ಷದಿಂದ ಸಾಕಷ್ಟು ಅನುದಾನವನ್ನ ನೀಡ್ತಾ ಇದ್ದಾರೆ. ಅದನ್ನ ನಾವು ನೋಡ್ತಾ ಇದೀವಿ. ಅವರ ವೈಯಕ್ತಿಕ ಬೆಳವಣಿಗೆಯಲ್ಲಿ ಸಹ ನಾವು ಕಾಣ್ತಾ ಇದೀವಿ ಎಷ್ಟೊಂದು ಅನುದಾನ ಬರ್ತಾ ಇದೆ ಅಂತ ಹೇಳಿ, ಅಲ್ವಾ? ವೈಯಕ್ತಿಕ ಬೆಳವಣಿಗೆ ಅಂದ್ರೆ ಸರ್, ಅಂದ್ರೆ ಈಗ ಅನುದಾನ ಬರದೇನೆ ಒಬ್ರು ಯಾವ ರೀತಿ ನಾವು ನಮಗೆಲ್ಲ ಗೊತ್ತಾಗೋದು, ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ನಾನು ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಆ ರೀತಿ ಅನುದಾನನೇ ಬರದೇ ಇದ್ದಾಗ ನಾವು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಒಟ್ಟು ಅನುದಾನ ಬರ್ತಾ ಇದೆ, ಅವ್ರು ಏನಿದ್ರು ಏನಾಗಿದ್ದಾರೆ ಆದ್ರೆ ತೋರಿಸ್ತಾ ಇಲ್ಲ, ಜನರಿಗೆ ತೋರಿಸ್ತಾ ಇಲ್ಲ. ಅಲ್ಲ, ಜನರಿಗೆ ಕಾಣ್ತಾ ಇದೆ. ಆದ್ರೆ ಜನರಿಗೆ ಮೊದಲ ಯಾವ ರೀತಿ ಇದ್ರು ಈಗ ಯಾವ ರೀತಿ ಆಗ್ತಿದಾರ ಅಂತ ಜನ ನೋಡ್ತಾನೆ. ಅಂದ್ರೆ ಇದು ಅನುದಾಯ ಜನರಿಗೆ ಹೋಗ್ತಕ್ಕಂತ ಅನುದಾಯ ಜನರಿಗೆ ಹೋಗ್ತಾ ಇಲ್ಲ. ಎಲ್ಲ ಹೋಗ್ತಾ ಇದೆ. ಜನರಿಗೆ ಹೋದಾಗ ಮಾತ್ರ ಇದ್ದಂತ ಶಾಸಕರಿಗೂ ಒಂದು ಅನುಕೂಲ ಆಗ್ತದೆ. ಯಾವುದೇ ಒಂದು ಸರ್ಕಾರದ ಯೋಜನೆ, ಸರ್ಕಾರದ ಹಣ ನಿಮ್ಮ ಯೋಜನೆಗಳಿಗೆ ಬರದೇ ಇದ್ದಾಗ ಈಗ ಶಾಸಕರು ಏನಾದ್ರೂ ಒಂದು ಅಭಿವೃದ್ಧಿ ಕಾರ್ಯ ಮಾಡಿದಾಗ ಮಾತ್ರ ಅವರಿಗೆ ಒಂದು ಏನಾದ್ರೂ ಅದರಲ್ಲಿ ಒಂದು ಏನಾದ್ರೂ ಆದಾಯ ಸಿಗ್ತದೆ. ಅದರಿಂದ ನೀವು ಅಭಿವೃದ್ಧಿ ಹೋಗ್ತೀರಿ. ಅಂದ್ರೆ ಆದಾಯ ಅಂದ್ರೆ ಯಾವ ರೀತಿ ಸರ್? ಬಿಡಿಸಿ ಹೇಳಿ. ಅಲ್ಲ, ನಾನು ಕಣ್ಣಿಗೆ ಕಾಣ್ತಾ ಇರೋದು ಹೇಳ್ತೀನಿ, ನಿಮ್ಗೆಲ್ಲ ಕಂಡಿರ್ತೀರಿ, ನೀವ್ ಕೇಳ್ತೀರಿ, ನೀವು ಹೇಳೋದಲ್ಲ. ಪರ್ಸೆಂಟೇಜ್ ರಾಜಕಾರಣ ಇದೆಯಾ? ಇರ್ಬೋದು. ಎಲ್ಲಾ ರಾಜಕಾರಣಿಗಳು ಮಾಡೇ ಮಾಡ್ತಾರೆ. ಆ ರೀತಿಯಲ್ಲಿ ನೀವು ಆದಾಯ ಸಿಗ್ತಲ್ಲ ಅಂತ ಹೇಳಿದಕ್ಕೆ ಮಾತ್ರ ಈ ಮಾತು ಹೇಳ್ತಾ ಇದ್ದೀನಿ. ಅಭಿವೃದ್ಧಿ ಆಗ್ತಾ ಇಲ್ಲ, ಆದಾಯ ಸಿಗುತ್ತಲ್ಲ ಸರ್. ಈಗ ಶಾಸಕರಿಗೆ, ಸಚಿವರಿಗೆ ಡಬಲ್ ಪಟ್ ಆದಾಯ ಕೊಡ್ತಾ ಇದಾರಲ್ಲ, ಪಗಾರ ಕೊಡ್ತಾ ಇದಾರಲ್ಲ. ಆದ್ರೆ 75,000 ರೂಪಾಯಿ ಇದ್ದಿದ್ದು 1.5 ಲಕ್ಷ. ಅದನ್ನ ಹೇಳ್ತಾ ಇರಲ್ಲ, ಕೊಡ್ತಾ ಇದಾರಲ್ಲ. ವೈಯಕ್ತಿಕವಾಗಿ ವೈಯಕ್ತಿಕ ನೀವು ಹೇಳ್ತಾ ಇರೋದು ವೈಯಕ್ತಿಕ ಆದಾಯ ಅಷ್ಟೆಲ್ಲ ನೀವು ಕೊಟ್ಟಾದ್ಮೇಲೆ ಇಲ್ಲ, ಅದನ್ನೇ ಹೇಳ್ತಾ ಇರೋದು ನಾನು. ಇಷ್ಟೆಲ್ಲ ರೆನ್ಯುಮರೇಷನ್ ಕೊಡ್ತಾ ಇದಾರೆ, ನಿಮಗೆ ತಿರುಗಾಡ್ಲಿಕ್ಕೆ TADA ಕೊಡ್ತಾ ಇದಾರೆ. ಅದನ್ನ ನಾವು ಸದ್ಬಳಕೆ ಮಾಡ್ಕೊಂಡು ನೀವು ಸರ್ಕಾರ ಮಟ್ಟದಲ್ಲಿ ಪ್ರಯತ್ನ ಪಟ್ಟು ನೀವು ತಂದು ಅಭಿವೃದ್ಧಿ ಪಡಿಸ್ಬೇಕು, ಅಲ್ವಾ? ಓಕೆ ಸರ್. ಈಗ ನೆಕ್ಸ್ಟ್ ಪರ್ಸನ್ ಸರ್, ಈಗ ಆರೋಗ್ಯ ಕ್ಷೇತ್ರದಲ್ಲಿ ತಾವು ದೇವರ ಮತಕ್ಷೇತ್ರವನ್ನು ಸುಧಾರಣೆ ಮಾಡ್ತಾರೆ. ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಒಬ್ಬ ಮನುಷ್ಯನಿಗೆ ಮೂಲಭೂತ ಸೌಕರ್ಯಗಳು ಬೇಕು ಸರ್. ಈಗ ಹೆಚ್ಚಾಗಿ ದೇವರಿಪ್ರಿಗಿ ಮತಕ್ಷೇತ್ರದಲ್ಲಿ ಮಹಿಳೆಯರಿಗೆ, ಅಂದ್ರೆ ಮಹಿಳೆಯರು ಬಯಲು ಶೌಚಾಲಯವನ್ನೇ ಅವರು ನೋಡ್ತಾ ಇದ್ದಾರೆ. ಅಂದ್ರೆ ತಾವು ಚುನಾವಣೆ ಸಂದರ್ಭದಲ್ಲಿ ಹಳ್ಳಿ ತಿರುಗಾಡಿದ್ರೆ, ಅಥವಾ ಇವಾಗ್ಲೂ ನೀವು ಹಳ್ಳಿ ಸಂಚಾರ ಮಾಡ್ತಾ ಇರ್ತೀರಿ, ಆದ್ರೆ ನಿಮ್ಗೆ ಅನುಭವ ಆಗಿರುತ್ತೆ ಸರ್. ಅಂದ್ರೆ ಆರೋಗ್ಯ ಸಮಸ್ಯೆ ಮತ್ತು ಶೈಕ್ಷಣಿಕ ಸಮಸ್ಯೆ ಇದನ್ನ ಯಾವ ರೀತಿ ಕೇಂದ್ರ ಸರ್ಕಾರ ಯಾಕೆ ಹೆಣ್ಮಕ್ಳು ಬಯಲಿಗೆ ಹೋಗ್ತಾ ಇದಾರೆ, ಮನೇಲಿ ಯಾಕೆ ಅವರು ಶೌಚಾಲಯ ನಿರ್ವಹಿಸ್ತಾ ಇಲ್ಲ, ಅಥವಾ ಪಂಚಾಯತ್ ಅವರು ಯಾಕೆ ಮಾಡ್ತಾ ಇಲ್ಲ? ಅದನ್ನೇನಾದ್ರು ಪ್ರಶ್ನೆ ಮಾಡಿದ್ರೆ. ಸಾರ್ವಜನಿಕ ಶೌಚಾಲಯಗಳನ್ನ ನಾವು ನಿರ್ಮಾಣ ಮಾಡಿ ಅದನ್ನ ಬಳಕೆ ಮಾಡ್ತಾ ಅದನ್ನ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನ ತಂದು ಪ್ರತಿ ಮನೆಗೆ 15-20 ಸಾವಿರ ರೂಪಾಯಿ ಹಣ ಕೊಟ್ಟು ನೀವು ಶೌಚಾಲಯಗಳನ್ನ ಕಟ್ಕೋಬೇಕು, ನಿಮ್ಮ ಶೌಚಾಲಯವನ್ನ ನೀವು ಉಪಯೋಗ ಮಾಡ್ಬೇಕು ಅನ್ನೋ ಒಂದು ಯೋಜನೆಯನ್ನ ಹಾಕೊಟ್ಟು ಬಹಳಷ್ಟು ಜನ ಗ್ರಾಮಗಳಲ್ಲಿ ಹಣ ಸಂದಾಯ ಆದ ನಂತರನೂ ಅವರು ಅದನ್ನ ಶೌಚಾಲಯಕ್ಕೆ ಉಪಯೋಗ ಮಾಡದೇನೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಮತ್ತು ತಿರುಗಿ ಅವರು ಬಯಲು ಶೌಚವನ್ನು ಮಾಡ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ನಿವಾರಣೆ ಆಗ್ಬೇಕಾದ್ರೆ ಜನರಲ್ಲಿ ಅದೊಂದು ಅರಿವು ಮೂಡಬೇಕು. ನಾವೆಷ್ಟೇ ಒಂದು ಅವಕಾಶ ಅಥವಾ ಯಾವುದಾದ್ರೂ ಒಂದು ಸೌಲಭ್ಯವನ್ನು ನಾವು ಒದಗಿಸಿಕೊಟ್ಟಾಗ ಅದನ್ನು ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ಳೋದು ಸಾರ್ವಜನಿಕರ ಒಂದು ಅರಿವಿನಿಂದ ಅದು ಸಾಧ್ಯ. ಶೌಚಾಲಯಗಳ ನಿರ್ಮಾಣ ಆದಾಗನೂ ಸಹ ಒಳ್ಳೆ ರೀತಿಯಲ್ಲಿ ಅವನ್ನ ನಾವು ಮೇಂಟೈನ್ ಮಾಡಿದ್ರು ಬಹಳಷ್ಟು ಜನ ಬಯಲು ಶೌಚಕ್ಕೆ ಹೋಗೋದಕ್ಕೆ ತೀರ್ಮಾನ ಮಾಡ್ತಾರೆ.
ಅದನ್ನು ನಾವು ತಪ್ಪಿಸ್ಬೇಕು. ಜನ ಊರಲ್ಲಿರುವಂತ ಎಲ್ಲ ಜನರು ಸೇರಿ ಅದರ ಬಗ್ಗೆ ನಾವು ಅರಿವು ಮೂಡಿಸ್ಬೇಕು. ಗ್ರಾಮ ಸ್ವಚ್ಛ ಇರಬೇಕಪ್ಪ ಅಂತಂದ್ರೆ ನಾವೆಲ್ಲರೂ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಬಯಲು ಶೌಚವನ್ನ ನಿರ್ಬಂಧ ಮಾಡಿ ಶೌಚಾಲಯಗಳನ್ನ ಉಪಯೋಗ ಮಾಡುವಂತ ಒಂದು ಪ್ರವೃತ್ತಿ ಮೊದಲು ಬೆಳಿಬೇಕು. ಈಗ ಸಾರ್ವಜನಿಕ ಶೌಚಾಲಯಗಳನ್ನ ನಿರ್ಮಾಣ ಮಾಡೋದು ಬಂದ್ ಮಾಡ್ಲಿಕ್ಕೆ ಒಂದು ಕಾರಣ ಏನಂತಂದ್ರ ಪ್ರತಿಯೊಂದು ಮನೆಗೆ ನಾವು ಶೌಚಾಲಯ ಕೊಟ್ಟ ನಂತರ ಸಾರ್ವಜನಿಕ ಶೌಚಾಲಯದ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಅವರು ಈಗ ಅದಕ್ಕೆ ಒಂದು ಅನುದಾನ ಇಲ್ಲ. ಹಾಗಾಗಿ ಪ್ರತಿ ಮನೆಯಲ್ಲಿ ನಾವು ಶೌಚಾಲಯ ನಿರ್ಮಾಣ ಮಾಡ್ಬೇಕು ಅನ್ನೋದೇ ಒಂದು ಒಳ್ಳೆಯ ಸರ್ ಪ್ರತಿಯೊಂದು ಮನೆಯಲ್ಲಿ ಶೌಚಾಲಯ ಇರ್ಬೇಕು. ಆದ್ರೆ ನೀರ್ ಬೇಕಲ್ಲ ಸರ್. ಇವಾಗ ಏನ್ ಮಾಡ್ತಾ ಇದಾರೆ ಅದೇ ನೀರಿಂದ ಜೆಜೆಎಂ ಮಾಡ್ತಾ ಇದಾರೆ. ಜೆಜೆಎಂ ಕಾಮಗಾರಿ ಕಳಪೆ ಮಾಡ್ತಾ ಇದೆ. ಸರಿಯಾದ ಪೈಪ್ ಆಗ್ತಾ ಇಲ್ಲ, ಸರಿಯಾಗಿ ನೀರ್ ಮುಟ್ತಾನೆ ಇಲ್ಲ. ಸುಮ್ನೆ ಏನೋ ಮಾಡ್ತಾರೆ, ಬಿಲ್ ಎತ್ತಕ್ ಮಾಡ್ತಾ ಇದ್ರು, ಜನ ಆರೋಪ ಮಾಡ್ತಾ ಇದ್ದಾರೆ. ತಾವು ಇದ್ರ ಬಗ್ಗೆ ಯಾವ ರೀತಿ ಧ್ವನಿ ಎತ್ತೀರಾ? ಅಲ್ಲ, ಈಗ ಒಂದು ಯಾವ್ದಾದ್ರು ಕಾರ್ಯಕ್ಕೆ ಅದು ಕೃಷಿ ಆಗಿರ್ಬೋದು ಅಥವಾ ಸ್ವಚ್ಛತೆಗೆ ಆಗಿರ್ಬೋದು ನೀರಿನ ಅವಶ್ಯಕತೆ ಬಹಳ ದೊಡ್ಡದು. ಬಹಳಷ್ಟು ಗ್ರಾಮಗಳಿಗೆ ನೀರಿನ ತೊಂದರೆ ಇರುವುದರಿಂದ ಸರ್ಕಾರ ಇದಕ್ಕೆ ಬಹುಹಳ್ಳಿಯ ಕುಡಿಯುವ ನೀರಿನ ಒಂದು ಯೋಜನೆಯನ್ನ ಹಾಕೊಂಡು ಈಗ ಜೆಜೆಎಂ ಅದೆಲ್ಲ ಪ್ರಾರಂಭ ಮಾಡಿದ್ದಾರೆ. ಜೆಜೆಎಂ ಬಂದು ಕೇವಲ ಹಳ್ಳಿಗಳಲ್ಲಿ ಮನೆ ಮನೆಗೆ ಒಂದು ನೀರು ಒದಗಿಸುವಂತ ಒಂದು ಕಾರ್ಯ ಮಾಡಿದ್ದಾರೆ. ಬಟ್ ಅದಕ್ಕೆ ಮೇನ್ ನದಿಯಿಂದ ನೀರನ್ನ ತಂದು ಓವರ್ ಟ್ಯಾಂಕ್ ನಿರ್ಮಾಣ ಮಾಡಿ ಆ ಓವರ್ ಟ್ಯಾಂಕ್ ಇಂದ ಈ ಮನೆಗಳಿಗೆ ನೀರು ಪೂರೈಸುವಂತ ಕಾರ್ಯ ಭರದಿಂದ ನಡೀತಾ ಇದೆ. ಇನ್ನು 6 ತಿಂಗಳ ವರ್ಷಗಳಲ್ಲಿ ಸಾಕಷ್ಟು ಕೆಲಸಗಳನ್ನ ನಾವು ನೋಡ್ಬೋದು. ಯಾಕಂದ್ರೆ ಸರ್ಕಾರ ಇದರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಿ ನೀವೆಲ್ಲ ನೋಡ್ತಾ ಇರ್ಬೋದು. ಈ ತಾಳಿಕೋಟಿ ಆ ಕಡೆ ಕೋರ್ವಾರ್ ಸೈಡ್ ಅಥವಾ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಮೂಲೆಗೆ ಹೋದಲ್ಲಿ ಬಹುಹಳ್ಳಿ ಕುಡಿಯ ನೀರಿನ ಒಂದು ಪೈಪ್ಲೈನ್ ಕೆಲಸ ಬಹಳ ಜೋರಾಗಿ ನಡೆದೈತಿ. ಮುಂಬರುವ ದಿನಗಳಲ್ಲಿ ನೀರಿನ ಸಮಸ್ಯೆ ನಿವಾರಣೆ ಆಗುತ್ತೆ ಅನ್ನೋದು ನನ್ನ ಭರವಸೆ. ಇದಿಷ್ಟು ಆಯ್ತು ಸರ್. ಇನ್ನ ಉಳಿದಂತೆ ತಮ್ಮ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವತಿಯಿಂದ ಜನರಿಗೆ ಏನೇನು ಸೇವೆಗಳಿದೆ ಮತ್ತು ಯಾವ್ಯಾವ ರೀತಿ ಪ್ಲಾನ್ಸ್? ಅನುಗ್ರಹ ಕಣ್ಣಿನ ಆಸ್ಪತ್ರೆ 2001ರಲ್ಲಿ ಪ್ರಾರಂಭ ಆದ ನಂತರ ನಾವು ಕೇವಲ ಶ್ರೀಮಂತರಿಗೆ ಮಾತ್ರ ಚಿಕಿತ್ಸೆ ಕೊಟ್ರೆ ನಾವು ಕಲಿತಂತ ವಿದ್ಯೆಗೆ ಮತ್ತು ನಾವು ಸಂಪಾದಿಸುವ ಹಣಕ್ಕೆ ಒಂದು ಬೆಲೆ ಇರಲ್ಲ ಅಂತ ಅನ್ಕೊಂಡು ಸಮಾಜದಲ್ಲಿರುವಂತ ನಿರ್ಗತಿಕರಿಗೆ, ಯಾರು ಹಣ ಇಲ್ಲದೇನೆ ಕುರುಡರಾಗಿ ಜೀವನ ಸಾಗಿಸ್ತಾ ಇದ್ದಾರೆ ಅಂತವರಿಗೆ ನಾವು ಉಚಿತವಾದ ಚಿಕಿತ್ಸೆನ ಕೊಟ್ಟು ಅವರಿಗೆ ಕಣ್ಣು ಕಾಣುವ ಹಾಗೆ ಮಾಡಿದ್ರೆ ಅವರು ಸ್ವಾವಲಂಬಿಗಳಾಗಿ ಬದುಕ್ತಾರ ಅನ್ನೋ ಒಂದು ಯೋಚನೆಯಿಂದ ಉಚಿತ ಸೇವೆಯನ್ನು ಪ್ರಾರಂಭ ಮಾಡಿದ್ವಿ. ಆರಂಭದಲ್ಲಿ ವರ್ಷದಲ್ಲಿ 2-3 ಈ ರೀತಿಯ ಶಿಬಿರಗಳನ್ನು ಏರ್ಪಡಿಸಿ ಅಲ್ಲಿ ಬರುವಂತ ರೋಗಿಗಳನ್ನ ನಮ್ಮ ಆಸ್ಪತ್ರೆಗೆ ಕರೆದು ತಂದು ಚಿಕಿತ್ಸೆ ಕೊಡ್ತಾ ಇದ್ವಿ. ಈಗ ಕಳೆದ 10 ವರ್ಷದಿಂದ ನಾವು ಪ್ರತಿ ವಾರ 15 ದಿವಸಕ್ಕೊಂದು ಶಿಬಿರಗಳನ್ನ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ಮೂಲೆಗಳಲ್ಲಿ ಮಾಡಿ ಅಲ್ಲಿಂದ ಅವರನ್ನ, ಇದು ಕೇವಲ ಅನುಗ್ರಹ ಕಣ್ಣಿನ ಆಸ್ಪತ್ರೆಯಿಂದ ಮಾಡ್ತಿರುವಂತ ಒಂದು ಕಾರ್ಯ ಅಲ್ಲ. ಇದಕ್ಕೆ ಸರ್ಕಾರದ ಅಂದ್ರೆ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ, ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಹೆಡ್ ಇರ್ತಾರೆ, ಅವರ ಕೆಳಗಡೆ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಇರ್ತಾರೆ. ಅವರೆಲ್ಲರ ಒಂದು ಸಹಾಯ ಸಹಕಾರದಿಂದ ಈ ಒಂದು ಕಾರ್ಯವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಈಗ ನಾವು ಹೋಬಳಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ವಿಷನ್ ಕೇರ್ ಸೆಂಟರ್ ಅಂತ ದೃಷ್ಟಿ ತಪಾಸಣಾ ಕೇಂದ್ರಗಳಂತ ನಿರ್ಮಾಣ ಮಾಡಿದ್ದೀವಿ. ಅಲ್ಲಿ ನಮ್ಮ ವಿಷನ್ ಟೆಕ್ನಿಷಿಯನ್ಸ್ ಇರ್ತಾರೆ, ಅವ್ರನ್ನ ನಾವು ಆನ್ಲೈನ್ ಕನೆಕ್ಟ್ ಆಗಿರ್ತೇವೆ. ಅವರು ಅಲ್ಲಿ ನೋಡಿದಂತಹ ರೋಗಿಯ ಸಂಬಂಧಪಟ್ಟಂತಹ ವಿಡಿಯೋ ಅದೆಲ್ಲ ನಾವು ಇಲ್ಲೇ ಕೂತು ನೋಡಿ ಅವರಿಗೆ ಚಿಕಿತ್ಸೆ ನೀಡುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಮಾಡ್ಲಿಕ್ಕೆ ಒಂದು ಯೋಚನೆ ಹುಟ್ಟಿದ್ದು ಕೋವಿಡ್ ಕಾಲದಲ್ಲಿ ಎಲ್ಲರೂ ಮನೆಯಲ್ಲೇ ಇರ್ತಿದ್ರು. ಏನಾದ್ರೂ ಕಣ್ಣಿಗೆ ಸಮಸ್ಯೆ ಆದ್ರೆ ಅವರಿಗೆ ಬಂದು ತೋರಿಸಲಿಕ್ಕೆ ಸಮಸ್ಯೆ ಆಗ್ತಿತ್ತು. ಅವಾಗ ನಾವು ಈ ವಿಡಿಯೋ ಕಾಲ್ ಸಿಸ್ಟಮ್ ಮಾಡಿ ಅವರಿಗೆ ನಿವಾರಣೆ ಮಾಡುವಂತ ಒಂದು ವ್ಯವಸ್ಥೆ ಮಾಡಿದ್ವಿ. ಈಗ ನಾವು ತಾಳಿಕೋಟಿ, ಮುದ್ದೇಬೇಳ, ಬಾಗೇವಾಡಿ ಮತ್ತು ಸಿಂದಗಿ, ಇಂಡಿ, ಚಡ್ಚಣ, ತಿಕೋಟ, ಕೋಲಾರ, ಆಮೇಲೆ ದೇವರಿಪರಿಗೆ, ಹೂನಿಪರಿಗೆ, ಕಲ್ಕೇರಿ, ಈ ಎಲ್ಲ ಕಡೆ ಈ ದೃಷ್ಟಿ ತಪಾಸಣಾ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ವಿ. ದೇವರಿಪರಿಗೆಯಲ್ಲಿ ಪ್ರತಿ ಶುಕ್ರವಾರಕ್ಕೆ ಒಂದ್ಸರಿ ನಾವು ಉಚಿತ ಸೇವೆಯನ್ನು ನೀಡ್ತಾ ಇದೀವಿ. ವಾರಕ್ಕೆ ಒಂದೇ ದಿವಸ ಅಲ್ಲಿ ಸೇವೆ ಕೊಡ್ತೀವಿ ಮತ್ತು ಅದು ಸಂಪೂರ್ಣ ಉಚಿತವಾಗಿ ಕೊಡ್ತಾ ಇದೀವಿ. ಹೂನಿಪರಿಗೆಯಲ್ಲಿ ಶನಿವಾರದಂದು ಕೊಡ್ತಾ ಇದೀವಿ. ತಾಳಿಕೋಟೆಯಲ್ಲಿ ಪ್ರತಿದಿನ ನಾವು ಕಾರ್ಯನಿರ್ವಹಿಸ್ತಾ ಇರ್ತೀವಿ, ಬಟ್ ಶನಿವಾರದಂದು ಸಂಪೂರ್ಣ ಉಚಿತವಾದ ಸೇವೆಯನ್ನು ಅಲ್ಲಿ ನಾವು ನೀಡ್ತಾ ಇದೀವಿ. ಕಲ್ಕೇರಿ ಪಟ್ಟಣದಲ್ಲಿ ಸಹ ಪ್ರತಿ ಗುರುವಾರ ಒಂದು ಉಚಿತ ಸೇವೆಯನ್ನ ನೀಡ್ತಾ ಇದೀವಿ. ಸೊ ಜನ ಶಿಬಿರಗಳಿಗಾಗಿ ಕಾಯ್ದು ಕುಳಿದು ಬೇಡ, ಆ ದಿನ ಅಲ್ಲಿ ಬಂದು ಅವ್ರು ತೋರಿಸ್ಕೊಂಡ್ರೆ ಅವ್ರಿಗೆ ಉಚಿತ ಸೇವೆಯನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಜೊತೆಗೆ ಕೇವಲ ಕಣ್ಣಿನ ಮಾತ್ರವಲ್ಲದೇ ಎಲ್ಲ ಸರ್ವ ರೋಗಿಗಳಿಗೂ ಚಿಕಿತ್ಸೆ ನೀಡುವಂತ ಒಂದು ಶಿಬಿರಗಳನ್ನ ವರ್ಷಕ್ಕೆ 2-3 ರೀತಿ ನಾವು ಬಿಹಳ್ಳಿ ಆಸ್ಪತ್ರೆಯ ಸಹಯೋಗದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಬಿಹಳ್ಳಿ ಆಸ್ಪತ್ರೆಯಲ್ಲೂ ಸಾಕಷ್ಟು ಬಡವರಿಗಾಗಿ ಅನುಕೂಲವಾಗುವಂತ ಯೋಜನೆಗಳಿದ್ದಾವೆ. ಈಗ ಒಂದು ಉದಾಹರಣೆಗೆ, ನಮ್ಮಲ್ಲಿ ಒಬ್ಬ
ಆ, ರೋಗಿ ಬಂದು ನನಗೆ ಎಂಜಿಯೋಪ್ಲಾಸ್ಟಿ ಮಾಡಿಸ್ಬೇಕು, ನನಗೆ 1.5 ಲಕ್ಷ ರೂಪಾಯಿ ಹೇಳ್ತಾ ಇದಾರೆ, ನಾವು ಹೇಗೆ ಮಾಡ್ಬೇಕು, ನಮ್ಗೆ ಆಗೋದಿಲ್ಲ ಅಂತ ಹೇಳಿದಾಗ ಅವ್ರ ಹತ್ರ BPL ಕಾರ್ಡ್ ಇರಲಿಲ್ಲ. ತಕ್ಷಣ ನಾವು ತಹಶೀಲ್ದಾರ್ಗೆ ಕಾಂಟ್ಯಾಕ್ಟ್ ಮಾಡಿ, ಈ ವ್ಯಕ್ತಿ ಬಹಳ ಬಡವನಾಗಿದ್ದಾನೆ ಮತ್ತು ಅವನಿಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆ, ಅವನ BPL ಕಾರ್ಡ್ ಮಾಡಿಕೊಡು ಅಂತಂದ್ರೆ ಅವರು ಮೆಡಿಕಲ್ ಎಮರ್ಜೆನ್ಸಿ ಇದರಲ್ಲಿ ಶೀಘ್ರದಲ್ಲಿ ಒಂದು BPL ಕಾರ್ಡ್ ಮಾಡಿಕೊಟ್ರು. ಆ BPL ಕಾರ್ಡ್ ತಗೊಂಡು ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಅವರಿಗೆ ಸಂಪೂರ್ಣ ಉಚಿತವಾದ ಚಿಕಿತ್ಸೆಯನ್ನ BLD ಆಸ್ಪತ್ರೆಯಿಂದ ನಾವು ಕೂಡ ಮಾಡಿಕೊಟ್ಟಿದ್ದೀವಿ. ತಮಗೆ ಆಶ್ಚರ್ಯ ಅನಿಸ್ಬೋದು, ಪ್ರತಿ ವಾರಕ್ಕೆ 6-7 ಬೈಪಾಸ್ ಸರ್ಜರಿ ಇವತ್ತು BLD ಆಸ್ಪತ್ರೆಯಲ್ಲಿ ಆಗ್ತಾ ಇದಾವೆ. ನಾನು ಖುದ್ದಾಗಿ ನಮ್ಮ ಕ್ಷೇತ್ರದ ಸುಮಾರು 10-12 ಜನರಿಗೆ ಸಂಪೂರ್ಣ ಉಚಿತವಾದ ತೆರೆದ ಹೃದಯ ಚಿಕಿತ್ಸೆಯನ್ನ ಮಾಡಿಸಿದ್ದೀವಿ. ಇದು ಬೇರೆ ಎಲ್ಲೂ ಆಗುದಿಲ್ಲ. ಹಾಗಾಗಿ ಬಹಳಷ್ಟು ಹೆರಿಗೆ ಚಿಕಿತ್ಸೆ ಆಗಿರ್ಬೋದು, ಸಿಜೇರಿಯನ್ ಸೆಕ್ಷನ್ ಆಗಿರ್ಬೋದು, ಅದೆಲ್ಲವೂ ಸಂಪೂರ್ಣವಾಗಿ ಉಚಿತವಾಗಿ ಈ ಆಸ್ಪತ್ರೆಗಳಲ್ಲೂ ಸಿಗುತ್ತೆ. BLD ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಕ್ಕೇ ಸಿಗುತ್ತೆ. ಅಲ್ಲಿ ಜಾಸ್ತಿ ಜನಸಂದಣಿ ಜಾಸ್ತಿ ಇರುತ್ತೆ. ಯಾರಾದ್ರೂ ನಮ್ಮ ಸಂಪರ್ಕಕ್ಕೆ ಬಂದ್ರೆ ನಾವು ಅವ್ರನ್ನ ಸರ್ಕಾರಿ ಆಸ್ಪತ್ರೆ ಅಥವಾ BLD ಆಸ್ಪತ್ರೆಯಲ್ಲಿ ಅವರಿಗೆ ಸಂಪೂರ್ಣ ಚಿಕಿತ್ಸೆ ಉಚಿತವಾಗಿ ಕೊಡಿಸುವಂತ ಒಂದು ವ್ಯವಸ್ಥಾನ ಮಾಡ್ಕೊತಾ ಹೋಗ್ತಾ ಇದೆ. ಒಟ್ಟಾರೆಯಾಗಿ ದೇವರಿಬ್ಬರಿಗೆ ನಿಮ್ಮ ಅಧಿಕಾರ ಬಂದ ಮೇಲೆ ಹೇಗಿರುತ್ತೆ? ಅಲ್ಲ, ಜನರು ನೇರವಾಗಿ ನಮ್ಮ ಸಂಪರ್ಕದಲ್ಲಿ ಇರಬೇಕು. ಅವ್ರ ಏನಾದರೂ ಸಮಸ್ಯೆಗಳು ಇದ್ದರೆ ಅದಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ನಮ್ಮಿಂದ ಆಗ್ಬೇಕು. ಅದು ನನ್ನ ಗುರಿ. ಬೇರೆ ಯಾವುದೋ ಮುಖಂಡರ ಮುಖಾಂತರ ನನ್ನ ಭೇಟಿಯಾಗುವ ಅವಶ್ಯಕತೆ ನೇರವಾಗಿ ಅವರು ನಿಮ್ಗೆ ಬರಬೇಕು ಅಂತಂದ್ರೆ ಅಲ್ಲ, ಮುಖಂಡರ ಥ್ರೂ ಬಂದ್ರೂ ಸರಿನೇ, ಬಟ್ ಅವಕಾಶ ಯಾಗಿರ್ಬೇಕಂದ್ರೆ ನೇರವಾಗಿ ನನ್ನ ಮುಟ್ಟುವಂಗೂ ಇರಬೇಕು. ಅಂದ್ರೆ ತಾವೇಳಿ ಮಾತನಾಡ್ತಾ ಒಟ್ಟು ಜನರು ಕನೆಕ್ಟ್ ಇರಬೇಕು. ಅದನ್ನ ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಆಪ್ ಮುಖಾಂತರ ಅವರಿಗೆ ನಾವು ಕನೆಕ್ಟ್ ಆಗಿ ಏನಾದ್ರೂ ಸಮಸ್ಯೆ ಇದೆ ಅಂತಂದ್ರೆ ತಕ್ಷಣ ಅದಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ನಾವು ಮಾಡಬೇಕು. ನೀವು ಹೇಳಿದ ಹಾಗೆ ಬಯಲು ಶೌಚ ಮುಕ್ತ ಗ್ರಾಮಗಳನ್ನ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕಾಗಿ ವಿವಿಧ ಕಂಪನಿಗಳಿಂದ ಇವೇನು CSR ಫಂಡ್ ಇರುತ್ತೆ ಅದನ್ನ ತಂದು ನೀವು ಹೇಳಿದ ಹಾಗೆ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಾಣ ಮಾಡಿ, ಬಹಳಷ್ಟು ಜನ ವೃದ್ಧರಿಗೆ ಮಳೆಗಾಲದಲ್ಲಿ ಶೌಚಾಲಯಕ್ಕೆ ಹೋಗೋದು ಬಹಳ ಕಷ್ಟ ಆಗ್ತದೆ. ಬಹಳಷ್ಟು ಜನ ಕಾಲು ಜಾರಿ ಬಿದ್ದು ಕೈಕಾಲು ಮುರ್ಕೊಳ್ಳುವಂತ ಒಂದು ಸಮಸ್ಯೆ ಇರುತ್ತೆ. ರಾತ್ರಿ ಬಹಳಷ್ಟು ಜನ ಹೆಣ್ಣು ಮಕ್ಕಳು ನಾವು ನೋಡ್ತಾ ಇರ್ತೀವಿ, ಅವರು ಹಗಲತ್ತಲ್ಲಿ ಹೋಗಲ್ಲ, ಹಾಕಬೇಕು, ರಾತ್ರಿ ಹೋಗ್ತಿರ್ತಾರೆ, ಅಲ್ಲೆಲ್ಲ ಹಾವು ಅಂತೆಲ್ಲ ಕಚ್ಚುವಂತ ಸಮಸ್ಯೆ ಇರ್ತದೆ. ಅದಕ್ಕೆ ಒಂದು ಒಳ್ಳೆ ಸುಸಜ್ಜಿತ ಶೌಚಾಲಯಗಳನ್ನ ನಿರ್ಮಾಣ ಮಾಡಿ ದಿನದ 24 ಗಂಟೆಗಳ ಕಾಲ ಅಲ್ಲಿ ಅವ್ರನ್ನ ಉಪಯೋಗ ಮಾಡುವಂತ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದು ಒಂದು ಆಸೆ. ಕುಡಿಯೋ ನೀರಿಗಾಗಿ ಕೆರೆಗಳನ್ನ ತುಂಬಿಸಬೇಕನ್ನುವಂತ ಒಂದು ಹೋರಾಟ, ಅಲ್ಲಿ ಕೆರೆಗಳನ್ನ ತುಂಬಿಸಿ ಕೃಷಿಕರ ಜೀವನ ಬೆಲೆಯನ್ನು ಹೆಚ್ಚು ಮಾಡಬೇಕು ಅನ್ನೋದು ನಮ್ಮ ಆಸೆ. ಮತ್ತೊಮ್ಮೆ ಹೇಳಿ ಸರ್, 2028ರ ಕಾಂಗ್ರೆಸ್ ಪಕ್ಷದ ಖಂಡಿತವಾಗಿಯೂ ನಾನು ಒಬ್ಬ ಆಕಾಂಕ್ಷಿ. ನಾನು ಪ್ರಬಲವಾಗಿ ಈಗ ನಿರಂತರವಾಗಿ ನಾವು ಕಾರ್ಯನಿರ್ವಹಿಸಿ ಸಂಘಟನೆ ಮಾಡಿದೀವಿ. ಹಾಗಾಗಿ ನನಗೆ ಟಿಕೆಟ್ ನೀಡಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಸಂಬಂಧಪಟ್ಟಂತಹ ವರಿಷ್ಠರಿಗೆ ನಾನು ಹೋಗಿ ನನ್ನ ನಿರ್ಧಾರವನ್ನು ಅವರಿಗೆ ತಿಳಿಸ್ತೀನಿ. ನನಗನ್ನಿಸ್ತತಿ ಅವರು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡು ನನ್ನನ್ನ ಗುರುತಿಸಿ ಟಿಕೆಟ್ ನೀಡಬಹುದು ಅಂತ ಹೇಳಿ ನನ್ನ ಆಸೆ. ವೀಕ್ಷಕರೇ, ಇದಿಷ್ಟು ಕೆಪಿಸಿಸಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ದೇವರಿಬ್ಬರಿಗೆ ಮತಕ್ಷೇತ್ರ ಉಸ್ತುವಾರಿಗಳಾದ, ಅಷ್ಟೇ ಅಲ್ಲದೆ ಕಣ್ಣಿನ ಡಾಕ್ಟರ್ ಅಂದ್ರೆ ಜನರ ಮನಸ್ಸಲ್ಲಿ ಬಿಂಬಿತವಾದಂತ ಸರಳ ಸಜ್ಜನಿಕೆಯ ಜನಸೇವಕ ನಾಯಕರು ಡಾಕ್ಟರ್ ಪ್ರಭುಗೌಡ ಲಿಂಗದಹಳ್ಳಿ ಅವರ ಜೊತೆಗಿನ ಸಂದರ್ಶನ. ನಮಸ್ಕಾರ.